ನಾವು ಇವತ್ತು ಎಕ್ಸಸೈಸ್ 2.1 ಎಕ್ಸಸೈಸು ಥರ್ಡ್ ಪ್ರಾಬ್ಲಮಿಂದ ಸಾಲ್ವ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಓದೋಣ. ಕ್ವಶನ್ ಏನಿದೆ? ಕ್ವಶನ್: ವಾಟ್ ಆರ್ ದ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಕ್ಯೂಬ್ ಇನ್ ದ ಪಾಲಿನೋಮಿಯಲ್ x to the power 4 minus 3x cube plus 6x square minus 2x plus 7. ಇದು ಏನು ಪಾಲಿನೋಮಿಯಲ್ ಕೊಟ್ಟಿದ್ದಾರೆ, ಅದರಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಕ್ಯೂಬ್ ಏನಿದೆ ಅದ್ರದ್ದು ಪಾಲಿನೋಮಿಯಲ್, ಅದ್ರ ಕೋಎಫಿಷಿಯಂಟ್ ಏನು ಅಂತ ಕೇಳಿದ್ದಾರೆ. ಫಸ್ಟು ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ಎಕ್ಸ್ಪ್ರೆಷನ್ ಯಾವ ಥರ ಇದೆ? ಎಕ್ಸ್ಪ್ರೆಷನ್ ಈ ಥರ ಇದೆ: x ಪವರ್ 4 ಮೈನಸ್ 3x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಮೈನಸ್ 2x ಪ್ಲಸ್ 7. ಇದು ಏನಿದೆ? ಇದು ನಮ್ಮ ಕ್ವಶನಲ್ಲಿ ಕೊಟ್ಟಿರೋ ಪಾಲಿನೋಮಿಯಲ್. ಇದೊಂದು ಪಾಲಿನೋಮಿಯಲ್ ಹೌದಾ? ಎಲ್ಲ ಪವರ್ಸಲ್ಲೂ ಹೋಲ್ ನಂಬರ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 4 ಹೋಲ್ ನಂಬರಾ, 3 ಹೋಲ್ ನಂಬರ್, 2 ಹೋಲ್ ನಂಬರ್, 1 ಹೋಲ್ ನಂಬರ್, ಸರಿ, ಎಲ್ಲ ಇದೊಂದು ಪಾಲಿನೋಮಿಯಲ್. ಈ ಪಾಲಿನೋಮಿಯಲಲ್ಲಿ ಅವ್ರು ಏನು ಕೇಳ್ತಿದ್ದಾರೆ? ಕೋಎಫಿಷಿಯಂಟನ್ನು ಕೇಳ್ತಿದ್ದಾರೆ. ಕೋಎಫಿಷಿಯಂಟ್ ಅಂತ ಕೇಳ್ತಿದ್ದಾರೆ. ಯಾವುದ್ರದ್ದು? ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಕ್ಯೂಬ್ದು, ಸರಿನಾ? ಇವು ಎರಡರದ್ದು ಕೋಎಫಿಷಿಯಂಟ್ನ ನಾವು ಕಂಡುಹಿಡ್ಕೋಬೇಕು. ಈಗ ಎಕ್ಸ್ ಸ್ಕ್ವೇರ್ ಎಲ್ಲಿದೆ? ಇಲ್ಲಿ ಈ ಟರ್ಮಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಲ್ಲಿದೆ? ಎಕ್ಸ್ ಸ್ಕ್ವೇರ್ ಇಲ್ಲಿದೆ ಅಲ್ವಾ? ಕೋಎಫಿಷಿಯಂಟ್ ಅಂದರೆ ಏನಿಲ್ಲ, ಆ ವೇರಿಯಬಲ್ ಪಕ್ಕ ಏನೇನಿರುತ್ತೆ ಅದೆಲ್ಲ ಕೋಎಫಿಷಿಯಂಟ್ ಆಗುತ್ತೆ, ಸರಿನಾ? ಫಸ್ಟ್ ಎಕ್ಸ್ ಸ್ಕ್ವೇರ್ ಬರೆಯೋಣ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 6 ಆಗುತ್ತಲ್ವಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪಕ್ಕ ಇರೋದು 6. ಸೇಮ್ ಅದೇ ರೀತಿ ಎಕ್ಸ್ ಕ್ಯೂಬ್ ಪಕ್ಕ ಏನಿದೆ? ಎಕ್ಸ್ ಕ್ಯೂಬ್ ಪಕ್ಕ 3 ಇದೆನಾ? 3 ಯಾವ ಸಿಂಬಲ್ ಇದೆ? ಮೈನಸ್ ಇದೆ. ಅಂದರೆ ಈ ಮೈನಸ್ ನಾವು ಬಿಡೋಂಗಿಲ್ಲ, ಮೈನಸ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಬರೀಬೇಕು. ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ಏನಿದೆ 3 ಅಂತ ಗೊತ್ತು, ಆದರೆ ಸೈನ್ ಬಿಡೋಂಗಿಲ್ಲ, ಸೈನು ಕೂಡ ಬರೀಬೇಕು, -3, ಸರಿನಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೀವೇ ಮಾಡಿ, 4th ಒನ್. ಇದನ್ನ ಫಸ್ಟ್ ನೋಟ್ಸಲ್ಲಿ ಬರ್ಕೊಳ್ಳಿ, ಅದಾದ ತಕ್ಷಣ 4th ಒನ್ ಮಾಡಿ. ಮೈನಸ್ನ ಇಟ್ಕೋ ಸ್ವಲ್ಪ, ಈ ಮೈನಸ್ನ ಬರೀಬಾರ್ದು ಒಂದೇ. ಈ ಥರ ಅಂದರೆ ಸೇಮ್ ಕೋಎಫಿಷಿಯಂಟ್ ಇನ್ನೊಂದ್ಸತಿ ಬರೆಯುತ್ತಾರೆ. ಇದಾಯ್ತಾ? ಝಡ್ ಇದೆಯಾ ನೋಡು. ಝಡ್ ಇಲ್ಲ ತಾನೆ? ಅವಾಗ ನೀವು ಹೆಂಗೆ ಬರ್ಕೋಬೋದು ಅದನ್ನ? ಈಗ ತರಿಸ್ತೀನಿ. ಫೋರ್ತ್ ಒನ್ ಒಂದ್ಸತಿ ಹೇಳ್ತೀನಿ ನೋಡಿ, ಅದು ಸ್ವಲ್ಪ ಟ್ರಿಕ್ಕಿ ಇದೆ, ಆಯಿತಾ? ಫೋರ್ತ್ ಕ್ವಶನ್ ಏನಂತ ಕೊಟ್ಟಿದ್ದಾರೆ? ಫೈಂಡ್ ದ ಕೋಎಫಿಷಿಯಂಟ್ ಆಫ್ z in the polynomial 4z cube plus 5z square minus 11. 4z cube plus 5z square minus 11. ಇದರಲ್ಲಿ ಕೋಎಫಿಷಿಯಂಟ್ ಆಫ್ ಏನು ಕೇಳ್ತಿದ್ದಾರೆ? z ಕೇಳ್ತಿದ್ದಾರೆ. ಈ ಹೋಲ್ ಇದರಲ್ಲಿ z ಎಲ್ಲಾದರೂ ಕಾಣಿಸ್ತಿದೆಯಾ ನಮಗೆ? ಇಲ್ಲೆಲ್ಲೂ z ಇಲ್ಲ, ಬರೀ z ಸ್ಕ್ವೇರ್ ಇದೆ, z ಕ್ಯೂಬ್ ಇದೆ. z to the power 1 ಆದರೆ ಎಲ್ಲಾದರೂ ಇದೆಯಾ? ಈ ಹೋಲ್ ಟರ್ಮಲ್ಲಿ ಇಲ್ಲ. ಆವಾಗ ನಾವು ಹೆಂಗಂತ ಬರ್ಕೋಬೋದು ಇದನ್ನ? ಈಗ ಪ್ಲಸ್ 0z ಅಂತ ಬರ್ಕೋಬೋದಾ? ಬಿಕಾಸ್ 0 ಇಂಟು ಎನಿಥಿಂಗ್ ಈಸ್ 0 ಅಲ್ವಾ? 0 ಇಂಟು z ಅಂತ ಬರ್ಕೋಬೋದು. ಅಂದರೆ ಈಗ ನಾವು ಇದನ್ನ ಆ್ಯಡ್ ಮಾಡಿದ್ರೂ ಕೂಡ ಈ ಟರ್ಮಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ನಮಗೆ, ಅರ್ಥ ಆಯ್ತಾ? ಈಗ ಇದ್ರದ್ದು ಕೋಎಫಿಷಿಯಂಟ್ ಏನಾಗುತ್ತೆ? 0ನೇ ನಮ್ಮ ಕೋಎಫಿಷಿಯಂಟ್ ಆಗುತ್ತೆ. ಅಂದರೆ ಕೋಎಫಿಷಿಯಂಟ್ ಆಫ್ z ಅವರು ಕೊಟ್ಟಿದಾಗ z ಪವರ್ 1 ಇದೆ. ಈ ಟರ್ಮಲ್ಲಿ z ಪವರ್ 1 ಅಂತ ಯಾವುದೇ ನಮಗೆ ಕಾಣಿಸ್ತಿಲ್ಲ ಅಲ್ವಾ? ಅದಕ್ಕೆ ನಾವು ಏನು ಮಾಡಿದ್ವಿ, ಇಲ್ಲದೆ ಇರೋದನ್ನ ನಾವು ಬರ್ಕೋಬೇಕು, ಹಾಗೆ ಆಗಲ್ಲ, ಹಾಗೆ ಡೈರೆಕ್ಟಾಗಿ ಬರ್ಕೊಳಕ್ಕಾಗಲ್ಲ. ಸೊ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಮಲ್ಟಿಪ್ಲೈಡ್ z with 0, ಬಿಕಾಸ್ when we add 0 to any expression or polynomial, it doesn't make any difference to the polynomial. It remains same. Just like when you add 0 to 6, does it make any difference to 6? It doesn't make any difference to 6. It remains 6.
ಹಂಗೆ ಅದೇ ರೀತಿ 7 + 0 ಮಾಡಿದ್ರೆ 7 ಉಳಿದೆ. ಅದೇ ಥರ ಈಗ 0 × ಎನಿಥಿಂಗ್ ಈಸ್ ಈಕ್ವಲ್ ಟು 0 ಅಲ್ವಾ. ಈಗ 0 × z ಮಾಡಿದ್ರೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ಏನೂ ಡಿಫ್ರೆನ್ಸ್ ಆಗಲ್ಲ. ಇಲ್ಲಿ 0 × z ಮಾಡಿದ್ರೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ಏನೂ ಡಿಫ್ರೆನ್ಸ್ ಆಗಲ್ಲ. ಸೇಮ್ ಇದೇ ಥರ ಇಲ್ಲೇನಿದೆ, ಇದು ಹೋಲ್ ಟರ್ಮ್ ಇದೆ ನೋಡು. ಈ ಹೋಲ್ ಟರ್ಮ್ನ ನಾವು 0 + 0 ಅಂತ ಮಾಡ್ತಿದ್ದೀವಿ ಅಷ್ಟೇ. ಇದನ್ನ ನೀವು 6, 7 ಆಗ ಯಾವ ಥರ ನೋಡಿದ್ವಲ್ಲ, ಜಸ್ಟ್ ಲೈಕ್ ದಟ್ ಇದೊಂದು ಹೋಲ್ ಟರ್ಮ್, ಇದಕ್ಕೆ ನಾವು +0 ಆ್ಯಡ್ ಮಾಡ್ತಿದ್ದೀವಿ. ಅರ್ಥ ಆಯ್ತಾ? ಸೊ ಇದ್ರ ಕೋಎಫಿಷಿಯಂಟ್ ಏನು? 0. ಈಗ 5th ಒನ್ ನೀವೇ ಮಾಡಿ. ಇದನ್ನ ನೋಟ್ಸ್ನ ಬರ್ಕೊಳ್ಳಿ. ಇದಾದಮೇಲೆ ಒಂದು ಜಸ್ಟ್ ಒಂದು ಎಕ್ಸ್ಪ್ರೆಷನ್ ಹಾಂ ಸರ್. ಎಕ್ಸ್ಪ್ರೆಷನಲ್ಲಿ ಅವ್ರಿಗೆ ಪಿಕ್ಚರೈಸೇಷನ್ ಲೈಕ್ ಯಾವುದು ಓವರ್ ಹಾಂ ಸರ್. ಯಾವುದು ಕಾನ್ಸ್ಟೆಂಟ್ ಯಾವುದು ಕೋಎಫಿಷಿಯಂಟ್ ಸರಿ ಸರ್. ಆಯಿತಾ. ಒಂದು ಸಲ ನೋಡಿದ್ರೆ ಅವ್ರು ಕಾಣಿಸ್ತಾರೆ ಯಾವುದೋ ಒಂದು ಲೈಕ್ ಎನಿ ಪರ್ಮನೆಂಟ್ ಅವ್ರಿಗೆ ಸರಿ ಅದನ್ನು ನೀಟಾಗಿ ಮಾರ್ಕ್ ಮಾಡಿ ಡಯಾಗ್ರಾಮ್ಟಿಕಲಿ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನೇ ಈ ಪ್ರಾಬ್ಲಮ್ ಪ್ರಯತ್ನ ಅದನ್ನು ಮಾಡಿ ಬರಲ್ಲ ಸರ್. ಕ್ರಿಸ್ತನು ನಿಮ್ಮ ಪರ್ಮನೆಂಟ್ 10 ಕಾನ್ಸ್ಟೆಂಟ್ ಆಗಿರೋ ಪಾಲಿನಾಮಿಯಲ್ ಎಷ್ಟಿದೆ? -10 ಇದೇ ಮಿಸ್ಟೇಕ್ಸ್ ಮಾಡ್ಬಾರ್ದು, ಅದು ಬಿಡಬಾರ್ದು ಆಯ್ತಾ. ಎಷ್ಟಿದ ಕಟ್ಟಬೋದ ಕಾನ್ಸ್ಟೆಂಟ್ ಆಗಿರೋ ಪಾಲಿನಾಮಿಯಲ್ ಮಾಡಿದ ನಾವು ನೋಡ್ಬಿಟ್ಟು ಹೇಳು. ಸರಿ, ನೆಕ್ಸ್ಟ್ ಎಕ್ಸರ್ಸೈಸ್ 2.2 ಅವಾಗ ಕ್ಯಾನ್ಸಲ್ ಕಾನ್ಸ್ಟೆಂಟ್ ಅಂತ ಬಂದು ಕ್ವಶನ್ ನೋಡು. ಕಾನ್ಸ್ಟೆಂಟ್ ಅಂತ ಬಂದು 9x2 + 5x + -8x -10 ಈಗ ಅದು ಎಕ್ಸ್ಪ್ರೆಷನ್ ಬರೀ ಸರ್ ನೀವು ಅವನೇ ಹೇಗೆ ಕರೆಕ್ಟ್ ಅಂತ ಹೇಳಿ 9x2 + 5x + ಸರಿ ಎಲ್ಲ ಅರ್ಥದ ವೇರಿಯೇಬಲ್ಸ್ ಕೋಎಫಿಷಿಯಂಟ್ ಹೇಳಿ ಡಿಗ್ರಿ ಕೋಎಫಿಷಿಯಂಟ್ ಹೇಳಿ ಡಿಗ್ರಿ ಈಗ ಎಷ್ಟಿದೆ? ಹಾಂ ಸರ್ ಕರೆ ನೋಡಿ. x3 ಕೋಎಫಿಷಿಯಂಟ್ ಏನು ಡಿಗ್ರಿ ಇದ್ರ ಕೋಎಫಿಷಿಯಂಟ್ ಏನು? ಡಿಗ್ರಿ ಅದು ಓವರ್ ಪಾಲಿನಾಮಿಯಲ್ ಡಿಗ್ರಿ ಕೋಎಫಿಷಿಯಂಟ್ ಆಗುತ್ತೆ x2 5 ಇದ್ರದ್ದು ಕೋಎಫಿಷಿಯಂಟ್ 5. ಹಾಂ ಪವರ್ ಎಷ್ಟು? ಪವರ್ 2. ಕೋಎಫಿಷಿಯಂಟ್ ಆಫ್ ಎಕ್ಸ್ ಹೇಳಿದೆ -8. ಪ್ಲಸ್ ಇಂಟು ಮೈನಸ್ ಮಾಡಿ ಮೈನಸ್ ಆಗುತ್ತೆ -8. ಹಾಂ ಕೋಎಫಿಷಿಯಂಟ್ ಆಫ್ x 0 ಇಲ್ಲೇನು ಇಲ್ಲ ಅಂದರೆ ಏನಿರುತ್ತೆ? x⁻0 ಇರುತ್ತಾ? ಸರ್ ಅದನ್ನೇ ಕೇಳಿದ್ರು, x⁻0 ಕೋಎಫಿಷಿಯಂಟ್. ಈ ಮೈನಸ್ನ ಬಿಡಕ್ಕೆ ಹೋಗ್ಬೇಡಿ, ಈ ಮೈನಸ್ ಇದು ವೆರಿ ಇಂಪಾರ್ಟೆಂಟ್ ಇದು, ಸರಿನಾ? ಸೊ ವಾಟ್ ಇಸ್ ದ ಕಾನ್ಸ್ಟೆಂಟ್ ಆಫ್ ಕಾನ್ಸ್ಟೆಂಟ್ ಆಫ್ ಇವಾಗ ಮೈನಸ್ ಕಾನ್ಸ್ಟೆಂಟ್ ಆಫ್ ಪಾಲಿನಾಮಿಯಲ್ ಮೈನಸ್ ಬರುತ್ತೆ ಪಾಲಿನಾಮಿಯಲ್ ಕಾನ್ಸ್ಟೆಂಟ್ ಆಫ್ ಪಾಲಿನಾಮಿಯಲ್ ಮೈನಸ್ ಮಾಡೋಣ. 5x - 3 x = 0 ಆದ ವ್ಯಾಲ್ಯೂ ಏನು ಮಾಡಿ ಕ್ಲಿಕ್ ಮಾಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? ಕ್ವಶನ್ ಏನು ಕೇಳಿದ್ದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ದು ವ್ಯಾಲ್ಯೂ ಕೇಳಿದ್ದಾರೆ. ಯಾವಾಗ ಕೆಳಗಡೆ 3 ಕೊಟ್ಟು ಕ್ವಶನ್ ಇದಾವಲ್ಲ, ಅದು ಆಪ್ಷನ್ಸ್ ಅಲ್ಲ, ಯಾವುದು ಸರಿ ಅದನ್ನ ಟಿಕ್ ಮಾಡೋದಲ್ಲ, ಇದು ಕ್ವಶನ್. ಅದು ಫಸ್ಟ್ ಕ್ವಶನ್ ಏನು? x = 0 ಅಂತ.
ಎಕ್ಸ್ ಇಸ್ಕ್ವಲ್ ಟು 0 ಇದ್ದಾಗ ಈ ಪಾಲಿನಾಮಿಯಲ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? ವೆರಿ ಸಿಂಪಲ್, ಇದೇನು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. 5x ಇದೆ ಅಲ್ವಾ, 5x - 3. ಈ ಎಕ್ಸ್ ಇರೋ ಪ್ಲೇಸಲ್ಲಿ ಏನು ಮಾಡಬೇಕು? 0ನ ಹಾಕಬೇಕು. ಅವಾಗ ಏನಾಗುತ್ತೆ? 5 × 0 - 3. 5 × 0 ಎಷ್ಟು? 5 × 0 0. 5 × 0 0 ಆಗುತ್ತೆ. 0 - 3 ಎಷ್ಟಾಗುತ್ತೆ? -3. ಸರಿನಾ? ಸರ್ ಇನ್ನೊಂದು 5x - 3 ಹಾಕಿ ಹಾಂ. ಈಕ್ವಲ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಈಕ್ವಲ್ಸ್ ಅಲ್ಲ ಸೆಕೆಂಡ್ ಸ್ಟೇಟ್ಮೆಂಟ್ ಈಕ್ವಲ್ಸ್ ಹಾಕಿ ಈಕ್ವಲ್ಸ್ ಹಾಕಿ ಲಾಸ್ಟ್ ಈಕ್ವಲ್ಸ್ ಹಾಕಿ ನೆಕ್ಸ್ಟ್ ಹಾಂ. ಇಷ್ಟೇ. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಅದು ಬರುತ್ತೆ ಸಿಂಪಲ್. ಈಗ ನೆಕ್ಸ್ಟ್ ಎಕ್ಸ್ ಇಸ್ಕ್ವಲ್ ಟು -1 ಇಲ್ಲೇ ಮಾಡಿ 2ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಸರಿನಾ? ಇಂಜನ್ ಮಾಡು. ಎಕ್ಸ್ ಇಸ್ಕ್ವಲ್ ಟು -1 ಇಲ್ಲೇ ಮಾಡಿ. ಈಸ್ಕ್ವಲ್ ಟು -1. ಸರಿ, ಇದು ಹೋಮ್ವರ್ಕ್ ಆಗಿದೆ. ನಾವು ಹೋಮ್ವರ್ಕ್ ಯಾಕಂದರೆ ಚಿಕ್ಕ ಪ್ರಾಬ್ಲಮ್ಸ್ ಇದೆಲ್ಲ ಇದೆಲ್ಲ ನೋಟ್ಬುಕ್ ಮಾಡಿ ಆಯ್ತಾ? ಕ್ವಶನ್ಸ್ ಬರ್ಕೊಡಿ. ಈ ರೀತಿ ಒಂದು 3 ಕ್ವೆಶ್ಚನ್ ಒಂದು 10 ಲೈನ್ಸ್ ಇಲ್ಲ ಸರಿ. ಇಲ್ಲ ಮಾಡಿ. ಕೆಲವೊಂದು ಕೆಲವೊಂದು ಕ್ವಶನ್ಸ್ಗಳು ನಿಮ್ಮ ಜಡ್ಜ್ಮೆಂಟಲ್ಲಿ ಹಾಂ. ಅದು ಸ್ಪೇಸ್ ಬಿಡಿಸ್ಬಿಡಿ. ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡೋದಿಲ್ಲ, ಹೋಮ್ವರ್ಕ್ ಉಳ್ಕೊಂಡ್ಬಿಡುತ್ತೆ, ಓದೋಕ್ಕಾಗಲ್ಲ. ಲೈಕ್ ನೋಟ್ಸ್ ಮತ್ತೆ ವರ್ಷನ ಡೂಪ್ಲಿಕೇಟ್ ಮಾಡಿ. ಸೊ ಚಿಕ್ಕ ಪ್ರಾಬ್ಲಮ್ಸ್ ಏನಂತೆ ಸ್ಪೇಸ್ ಎಷ್ಟು ಬಿಡೋದು ಅಷ್ಟು ಬಿಡಿಸ್ಬಿಟ್ಟು ಸರಿ ಅದು ಕಷ್ಟ ಆಗಿದೆ ಅವ್ರಿಗೆ ಏನಂತ ನಮ್ಗೆ ಅನ್ಸುತ್ತೆ. ನಾವು ಬಿಟ್ಟರೆ ಅದರ್ವೈಸ್ ಸರಿ. -2ನಾ? ಇನ್ನೊಂದು ಸತಿ ಮಾಡಿ. 5 × -1 5 × -1 ಮಾಡಿದ್ರೆ -5 ಆಗುತ್ತೆ. -5 ಇಲ್ಲಿ ಮೈನಸ್ ಬರುತ್ತೆ. ಹಾಂ, 10 minutes this one. ಅಷ್ಟೇ ಆನ್ಸರ್ ಇಲ್ಲ ಬಾಕ್ಸ್ ಹಾಕೋದು. ಸರಿನಾ? ನೆಕ್ಸ್ಟ್ ಪ್ರಾಬ್ಲಮ್ ಮೋರ್ ಸೇಮ್ 7x - 4 + 6 ಇದೆ. ಸೆಕೆಂಡ್ ಒನ್ ಹೋಮ್ವರ್ಕ್. ಅವು ಮೂರು ಕೂಡ ಸೇಮ್ ಮಾಡ ಸೆಕೆಂಡ್ ಒನ್ ಮಾಡಿ. ಮಾಡಿ ಎಕ್ಸ್ ಇಕ್ವಲ್ ಟು ಹಾಕಿರ್ತೀನಿ ನೋಡಿ. ಥರ್ಡ್ ಒನ್ ಸರ್, ಅದು ಥರ್ಡ್ ಒನ್. ಹಾಂ ಸರ್ ಥರ್ಡ್ ಥರ್ಡ್ ಒನ್ ಇಲ್ಲೇ ಮಾಡಿ. ಸರಿ ಬನ್ನಿ. ಹ್ಞೂ ಎಕ್ಸ್ ಇಕ್ವಲ್ ಟು 0 ನೆಕ್ಸ್ಟ್ ಕರೆಕ್ಟ್. ಈಗ ಎಕ್ಸ್ ಇಕ್ವಲ್ ಟು ಸರಿ. 0 ಹಾಕೋದು. ಈಗ 2ನ ಯಾವ್ದು 2 ಈ 2ನ ಹೋಮ್ವರ್ಕ್ ತಗೊಳ್ಳಿ. ಒಂದೊಂದಕ್ಕೆ ಒಂದು 3 ಲೈನ್ಸ್ ಬಿಟ್ಟಿರು. ಹಾಂ, ಇದು ಫುಲ್ ಹೋಮ್ವರ್ಕ್. ಹಾಂ, ಸೇಮ್ ಆ್ಯಸ್ ಇಟ್ ಈಸ್. ಇಲ್ಲಿ S² ಇದೆ, ಇಲ್ಲಿ S ವ್ಯಾಲ್ಯೂ 0 0 ಹಾಕೊಂಡು ಮಾಡಿ. ಇಷ್ಟು ಬಿಟ್ಟಿರು. ಸಾಕು. ಥರ್ಡ್ ಒನ್ ಈಗ ಮಾಡಿ. ಇವೆರಡನ್ನ ಹೋಮ್ವರ್ಕ್ ಮಾಡ್ಕೊಂಡು ಆಯ್ತಾ? ಎಕ್ಸ್ ಇಸ್ ಇಕ್ವಲ್ ಟು ಬಿಕಮ್ 7x² = -4. s² ಅಲ್ಲಿ 0 ಹಾಕಿಲ್ಲ. ಇಲ್ಲಿ 0 ಆಗೋದು. ಬೇರೆ ಬೇರೆ ಎಸ್ ಇರುತ್ತೆ ಎಲ್ಲ ಕಡೆ 0 ಸರ್ ಅದರಲ್ಲಿ ಸ್ಕ್ವೇರ್ ಇದೆ. ಒಟ್ಟಿನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರಿ. ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಈಗ ಇನ್ನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಉಳ್ಕಿದೆರಡು ನೀವು ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಥರ್ಡ್ ಒನ್ ಸರಿನಾ? ಸೆಕೆಂಡ್ ಒನ್ನು ಪಾಲಿನಾಮಿಯಲ್ ಏನಂತ ಕೊಟ್ಟಿದ್ದಾರೆ? ಪಾಲಿನಾಮಿಯಲ್ 7s² - 4s + 6 ಅಂತ ಕೊಟ್ಟಿದ್ದಾರೆ. ಇದು ಪಾಲಿನಾಮಿಯಲ್ಲ. ಫಸ್ಟ್ ಕ್ವಶನ್ ಏನು? ಫಸ್ಟ್ ಕ್ವಶನ್ s = 0 ಸರಿನಾ? ಎಲ್ಲೆಲ್ಲಿ ಎಸ್ ಇರುತ್ತೆ ಅಲ್ಲೆಲ್ಲ ನಾವು 0 ಹಾಕ್ಕೊಂಡು ಹೋಗ್ಬೇಕು. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 7s² ಇದೆ ಸರಿನಾ? ಎಸ್ ಜಾಗದಲ್ಲಿ ಏನು ಹಾಕಬೇಕು? ಎಸ್ ಇದ್ದಲ್ಲಿ 0 ಹಾಕಬೇಕು. 0 ಹಾಕಿದ್ರೆ 0² ಆಗುತ್ತೆ. ಇದು ಬರೀ s = 0 ಅಂತ ಬರೀ ಇಲ್ಲಿ ಮಾತ್ರ ಹಾಕೋದಲ್ಲ, ಎರಡು ಕಡೆ ಹಾಕಬೇಕು. ಅರ್ಥ ಆಯ್ತಾ? ಇದು s² ಇದು ಸರಿನಾ? ಎಸ್ ಇರೋ ಜಾಗದಲ್ಲಿ 0 ಆಗಿದೆ, ಅದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು. 0² ಏನು? 0 × 0 0, 0 × 7 0, ಆಗ ಇದು 0 ಆಗುತ್ತೆ. 4 × 0
0 ಅಂದರೆ ಮೈನಸ್ 0 ಆಗುತ್ತೆ. ಈಗ ಪ್ಲಸ್ 6 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಏನಾಗುತ್ತೆ 0 ಪ್ಲಸ್ 6 ಸರಿನಾ? ಇಷ್ಟೇ ಆನ್ಸರ್. ಸೇಮ್ ಇದೇ ಥರ -3 ಮತ್ತು 4ಗೆ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. 2 ಮತ್ತು 3 ಹೋಮ್ವರ್ಕ್ ಮಾಡ್ಕೊಳ್ಳಿ. ಇದನ್ನ ಈಗ ನೋಟ್ ಡೌನ್ ಮಾಡ್ಕೊಳ್ಳಿ ನೋಟ್ಸ್ನಾಗೆ. ಸ್ವಲ್ಪ ಫಾಸ್ಟ್ ಬರೀತೇನೆ. ತುಂಬ ಸಾಲ್ವ್ ಆದರೆ ಎಕ್ಸಾಮ್ ಮ್ಯಾನೇಜ್ ಆಗಲ್ಲ. ಹಾಂ ಈಗ ಬರೀತಾರೆ. ಬಾಕ್ಸರ್ ನೆಕ್ಸ್ಟ್ ಪ್ರಾಬ್ಲಮ್ ಬರ್ತೀನಿ. ಪ್ರಾಬ್ಲಮ್ ಬಂದು ಅಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ 2 ಮತ್ತು 3 ಇದೆ ಪ್ರಾಬ್ಲಮ್ಸ್ ಇಲ್ಲ. ಸ್ವಲ್ಪ ಜಾಗ ಬಿಡಿ. ಓಕೆನಾ? ಈಗ ಗೊತ್ತು ನಿಮಗೆ ಎಕ್ಸಾಮ್ ಬಾಯ್ಸ್ ಆಗುತ್ತೆ. ಕೇಳಿಸ್ಕೊ. ಪ್ರಾಬ್ಲಮ್ ಬರ್ತೀನಿ. ಪ್ರಾಬ್ಲಮ್ ನಂಬರ್ 3 ಏನಿದೆ? ಫೋಕಸ್ ಮಾಡಿ. ದ ಪ್ರೆಸೆಂಟ್ ಏಜ್ ಆಫ್ ಸಾಹಿಲ್ಸ್ ಮದರ್ ಈಸ್ 3 ಟೈಮ್ಸ್ ಸಾಹಿಲ್ಸ್ ಪ್ರೆಸೆಂಟ್ ಏಜ್. ಸಾಹಿಲ್ ಅವ್ರದ್ದು ಮದರ್ ಅವ್ರ ಏಜ್ ಎಷ್ಟಿದೆ? ಸಾಹಿಲ್ಗಿಂತ 3 ಟೈಮ್ಸ್ ಜಾಸ್ತಿ ಇದೆ. ನಾವು ಅವ್ರಿಗೆ ಎಷ್ಟಿದೆ ಅಂತ ಕೊಟ್ಟಿಲ್ಲ ಅಲ್ವಾ? ನಾವೇನು ಮಾಡಬೇಕು? ಫಸ್ಟ್ ಅಜ್ಯೂಮ್ ಮಾಡ್ಕೋಬೇಕು. ಲೆಟ್ ಸಾಹಿಲ್ಸ್ ಏಜ್ ಬಿ ಎಕ್ಸ್ ಅಂತ ಅನ್ಕೊಳ್ಳೋಣ. ಲೆಟ್ ಈಗ ಸಾಹಿಲ್ ಏಜ್ ಎಕ್ಸ್ ಆದರೆ ಅವ್ರ ಮದರ್ ಏಜ್ ಎಷ್ಟಾಗುತ್ತೆ? ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಸಾಹಿಲ್ಸ್ ಮದರ್ ಏಜ್ ಈಸ್ 3 ಟೈಮ್ಸ್ ದ ಏಜ್ ಆಫ್ ಸಾಹಿಲ್ ಅಲ್ವಾ? 3x ಆಗುತ್ತೆ. ಯಾಕಾಗುತ್ತೆ? 3 ಟೈಮ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆವಾಗ 3 × x ಸರಿನಾ? ಆಫ್ಟರ್ 5 years ದೇರ್ ಏಜಸ್ ವಿಲ್ ಆ್ಯಡ್ ಅಪ್ ಟು 70 years. ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್. 5 ವರ್ಷ ಆದಮೇಲೆ ಈಗ ಸದ್ಯಕ್ಕೆ ಎಷ್ಟಿದೆ? ಈಗ ಅವರು ಸಾಹಿಲ್ದು ಏಜ್ ಎಕ್ಸ್ ಇದ್ದರೆ ಸಾಹಿಲ್ ಅವ್ರ ಅಮ್ಮನ ಏಜ್ ಎಷ್ಟಾಗುತ್ತೆ? 3x ಆಗುತ್ತೆ. 5 ವರ್ಷ ಬಿಟ್ಟ ನಂತರ ಸಾಹಿಲ್ ಏಜು ಮತ್ತು ಮದರ್ ಅವ್ರ ಏಜ್ ಇವರು ಎರಡು ಏಜ್ನ ಆ್ಯಡ್ ಮಾಡಿದ್ರೆ 70 years ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ? ಮತ್ತು ಈಗ ಫೈಂಡ್ ದೇರ್ ಪ್ರೆಸೆಂಟ್ ಏಜ್ ಅಂತ. ಈಗ ಅವ್ರದ್ದು ಇವಾಗಿರೋ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಯ್ತಾ? ಕ್ವಶನ್ ಸಿಂಪಲ್ ಇದೆ. ಕ್ವಶನ್ ಏನಪ್ಪ ಅಂದರೆ ಒಬ್ಬ ಸಾಹಿಲ್ ಅಂತ ಹುಡುಗ ಇದ್ದಾನೆ. ಆ ಹುಡುಗನ ಏಜ್ ಎಷ್ಟಿದೆ ಅಂದರೆ ಆ ಹುಡುಗನ ಏಜು ಮತ್ತು ಅವ್ರ ಅಮ್ಮನ ಏಜ್ನ ರಿಲೇಷನ್ ಕೊಟ್ಟಿದ್ದಾರೆ. ಏನು ರಿಲೇಷನ್ನು? ಸಾಹಿಲ್ ಏಜ್ ಎಷ್ಟಿದೆ ಅದರ 3 ಟೈಮ್ಸ್ ಇದೆ ಅವ್ರ ಮದರ್ ಏಜ್ ಅಂತ. ಇದು ಕೊಟ್ಟಿದ್ದಾರೆ ಫಸ್ಟಲ್ಲಿ. ಸರಿನಾ? ಹಾಂ 3x. ಯಾಕೆ 3x? 3 ಟೈಮ್ಸ್ ಆಫ್ ಸಾಹಿಲ್ಸ್ ಏಜ್ ಅಷ್ಟೇ. ಈಗ 5 ವರ್ಷ ಆದಮೇಲೆ ಅಂತ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಸಾಹಿಲ್ ಏಜ್ ಎಷ್ಟಾಗುತ್ತೆ? ಸಾಹಿಲ್ ಏಜ್ ಆಫ್ಟರ್ 5 years. ಈಗ ಪ್ರೆಸೆಂಟ್ ಏಜ್ ಎಷ್ಟು? ಪ್ರೆಸೆಂಟ್ ಏಜ್ ಆಫ್ ಸಾಹಿಲ್ ಈಸ್ ಎಕ್ಸ್ ಅಲ್ವಾ? 5 ವರ್ಷ ಆದಮೇಲೆ ಎಷ್ಟಾಗುತ್ತೆ? 5x ಅಲ್ಲ, +5 ಆಗುತ್ತೆ. 5 ವರ್ಷ ಆದಮೇಲೆ +5 ಆಗುತ್ತೆ ಅಷ್ಟೇ. 5 ಟೈಮ್ಸ್ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸಾಹಿಲ್ಗೆ ಒಂದು 10 ವರ್ಷ ಅನ್ಕೋಪ. 5 ವರ್ಷ ಆದಮೇಲೆ ಎಷ್ಟಾಗುತ್ತೆ? 5 ವರ್ಷ ಆದಮೇಲೆ 15 ಆಗುತ್ತೆ ತಾನೆ. ಈಗ +5 ಮಾಡಿದ್ರೆ 15 ಬರುತ್ತಾ? × 5 ಮಾಡಿದ್ರೆ 15 ಬರುತ್ತಾ? +5 ಮಾಡಿದ್ರೆ 15 ಬರುತ್ತೆ. ಅದಕ್ಕೆ +5 ಸರಿನಾ? 5 ವರ್ಷ ಆದಮೇಲೆ ಬರೀ ಸಾಹಿಲ್ ಏಜ್ ಮಾತ್ರ ಜಾಸ್ತಿ ಆಗಿರುತ್ತಾ? ಸಾಹಿಲ್ ಜೊತೆಗೆ ಅವರ ಮದರ್ ಅವರ ಏಜ್ನು ಕೂಡ ಜಾಸ್ತಿ ಆಗಿರುತ್ತೆ ತಾನೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಅಪ್ಪ ಮತ್ತು ನಮ್ಮದು ಏಜ್ ಸೇಮ್ ಇದೆ. ಒಂದು ಎಷ್ಟು ಇದೆ? ಈಗ ನಾನು 10 years ಇದ್ದರೆ ಅಪ್ಪ 50 years ಇರ್ತಾರೆ. ಆವಾಗ ಒಂದು 5 ವರ್ಷ ಆಗುತ್ತೆ. ಅದಾದಮೇಲೆ ನನಗೆ ಎಷ್ಟು ವರ್ಷ? ನಂಗೆ 15 ವರ್ಷ. ಅಪ್ಪಗೆ ಹಾಂ ಈಗ ಅಪ್ಪಗೆ ಫಸ್ಟ್ 50 ಇರುತ್ತೆ. 5 ವರ್ಷ ಆದಮೇಲೆ 50 ಹಾಂ 55 ಆಗುತ್ತೆ ಅಲ್ವಾ? ಅದೇ ಥರ ಇಲ್ಲಿ ಬರೀ ಸಾಹಿಲ್ ಏಜ್ ಮಾತ್ರ ಇನ್ಕ್ರೀಸ್ ಆಗಲ್ಲ.
ಅವ್ರ ಮದರ್ ಏಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆಫ್ಟರ್ 5 years ನೀವು ಯಾವಾಗ ಚಾಪ್ಟರ್ ಮಾಡ್ತಾ ಇದ್ದೀರಿ ಚಾಪ್ಟರ್ ಸಾಹಿಲ್ಸ್ ಮದರ್ ಏಜ್ ಎಷ್ಟಿರುತ್ತೆ? 3x + 5 ಆಗಿರುತ್ತೆ, ಸರಿನಾ? 3x + 5. ಈಗ ಪ್ರೆಸೆಂಟ್ ಏಜ್ ಇರೋದು ಎಕ್ಸ್, ಯಾರ್ದು? ಸಾಹಿಲ್ದು. 5 ವರ್ಷ ಆದಮೇಲೆ ಆಫ್ಟರ್ 5 years ಇದು ಸೇಮ್. ಆಫ್ಟರ್ 5 years ಹಾಂ, ಸಾಹಿಲ್ಸ್ ಏಜ್ ಎಷ್ಟಿರುತ್ತೆ? x + 5 ಇರುತ್ತೆ. ಅವ್ರ ಮದರ್ ಏಜ್ ಎಷ್ಟಿರುತ್ತೆ? 3x + 5 ಇರುತ್ತೆ. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಓದಿ. ಆಫ್ಟರ್ 5 years ದೇರ್ ಏಜಸ್ ವಿಲ್ ಆ್ಯಡ್ ಅಪ್ ಟು 70 years. ಅಂದರೆ 5 ವರ್ಷ ಆದಮೇಲೆ, ಅಂದರೆ ಇವೆರಡು ಇದಾವಲ್ವಾ, x + 5 ಮತ್ತು 3x + 5, ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ? 70 ವಿಲ್ ಆ್ಯಡ್ ಅಪ್ ಟು, ಅಂದರೆ ಎರಡು ಆ್ಯಡ್ ಆಗುತ್ತೆ ಅಂತ ಅರ್ಥ, ಸರಿನಾ? x + 5 ಇದು ಸಾಹಿಲ್ಸ್ ಏಜ್, ಸರಿನಾ? ಪ್ಲಸ್ ಅವ್ರ ಮದರ್ ಏಜ್ ಎಷ್ಟು? 3x + 5. ಇವೆರಡನ್ನೂ ಸಾಹಿಲ್ಸ್ ಏಜು ಮತ್ತು ಸಾಹಿಲ್ ಮದರ್ ಏಜ್ ಆ್ಯಡ್ ಮಾಡ್ತಿದ್ದೀವಾ? ಎಷ್ಟಾಗುತ್ತೆ? 70 ಆಗುತ್ತೆ. ಎರಡು ಸೇರಿ 70. ಹೆಂಗೆ 70 ಆಯ್ತಪ್ಪ ಅಂದರೆ, ಅವ್ರ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 5 ವರ್ಷ ಆದಮೇಲೆ ಸಾಹಿಲ್ ಏಜ್ನ ಮತ್ತು ಸಾಹಿಲ್ ಅವ್ರ ಮದರ್ ಅವ್ರ ಏಜ್ನ ಆ್ಯಡ್ ಮಾಡಿದ್ರೆ, ಸಾಹಿಲ್ ಅವ್ರ ಅಮ್ಮನ ಏಜ್ನ ಆ್ಯಡ್ ಮಾಡಿದಾಗ ವಿಲ್ ಆ್ಯಡ್ ಅಪ್ ಟು 70 years. ಇದು ಸಾಹಿಲ್ಸ್ ಏಜ್ ಆಫ್ಟರ್ 5 years. ಇದು ಸಾಹಿಲ್ಸ್ ಏಜ್. ಹಾಂ, ಇದು ಸಾಹಿಲ್ಸ್ ಮದರ್ ಏಜು. ಹಾಂ, ಅವರು ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ನಾವು ಏನೋ ಕಂಡುಹಿಡಬೇಕು ಅಂತ ಅಲ್ಲ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಫ್ಟರ್ 5 years ದೇರ್ ಏಜಸ್ ವಿಲ್ ಆ್ಯಡ್ ಅಪ್ ಟು 70 years ಅಂತ. ಅದರ ಅರ್ಥ ಏನು? ಹಾಂ, 70 years. ಅರ್ಥ ಆಯ್ತಾ? 70 years ಹೆಂಗೆ ಬಂತೆ ಗೊತ್ತು ತಾನೆ? ಸಾಹಿಲ್ಸ್ ಏಜ್ನ ಮತ್ತು ಅವ್ರ ಮದರ್ ಏಜ್ನ ಆ್ಯಡ್ ಮಾಡಿದ್ರೆ 70 years ಬರುತ್ತೆ. ಇದು ಗಿವನ್ ಇದೆ ಕ್ವಶನಲ್ಲಿ. ನಮ್ಮ ಕ್ವಶನಾಗಿ ಈಗ ಏನು ಕೇಳ್ತಿದ್ದಾರೆ? ದೇರ್ ಪ್ರೆಸೆಂಟ್ ಏಜ್. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಎಕ್ಸ್ ಎಷ್ಟು ಮತ್ತು 3x ಎಷ್ಟು ಅಂತ ಕೇಳ್ತಿದ್ದಾರೆ ಸಿಂಪಲಾಗಿ ಹೇಳ್ಬೇಕಾದ್ರೆ. ಅದನ್ನ ಅವರು ಟರ್ಮ್ಸಲ್ಲಿ ಹೆಂಗೆ ಕೊಟ್ಟಿದ್ದಾರೆ? ಫೈಂಡ್ ದೇರ್ ಪ್ರೆಸೆಂಟ್ ಏಜ್ ಅಂತ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಏಜ್ ಎಷ್ಟಪ್ಪ? ಸಾಹಿಲ್ಸ್ ಪ್ರೆಸೆಂಟ್ ಏಜ್ ಎಷ್ಟು? ಎಕ್ಸ್. ಸಾಹಿಲ್ ಅವ್ರ ಮದರ್ ಪ್ರೆಸೆಂಟ್ ಏಜ್ ಎಷ್ಟು? 3x. ನಾವೇ ಅಂದ್ಕೊಂಡಿದ್ದು. ಸೊ ಬೇಸಿಕಲಿ ಎಕ್ಸ್ ಎಷ್ಟು 3x ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಈಗ ಇದು ಗೊತ್ತಿದೆಯಾ? x + 5 + 3x + 5 = 70. ಇದು ಬ್ರ್ಯಾಕೆಟ್ ಯಾಕೆ ಹಾಕ್ತಂದ್ರೆ ಹಿಂಗೆ ಗೊತ್ತಾಗಲಿ ಅಂತ. ಇದನ್ನ ನಾರ್ಮಲಾಗಿ ಬ್ರ್ಯಾಕೆಟ್ ತೆಗೆದು ಬರೆದ್ರೆ ಹಿಂಗಿರುತ್ತೆ ನೋಡಿ. x + 5 + 3x + 5 = 70, ಸರಿನಾ? ಎಕ್ಸ್ ವೇರಿಯಬಲ್ ಇದನ್ನ ಇವೆರಡನ್ನೂ ಸಪ್ರೇಟಾಗಿ ಆ್ಯಡ್ ಮಾಡಿ. x + 3x ಎಷ್ಟು? 4x. 5 + 5 ಎಷ್ಟು? 10 = 70. 4x ಇದೆನಾ? ಇಲ್ಲಿ +10 ಇದ್ದಿರೋದು ಆ ಕಡೆ ಹೋದರೆ ಏನಾಗುತ್ತೆ? -10 ಆಗುತ್ತೆ. 70 - 10. 4x = 70 - 10 ಎಷ್ಟು? 60. x = 60/4. x = ಫಸ್ಟ್ ಸಿಂಪಲಾಗಿ ಏನೇ ಮಾಡೋಣ? 2 2s 2 3s 2 0, ಸರಿಯಾ? 2 1s 2 15s 15 4s ಎಷ್ಟು? 16 ತಾನೆ. ಅದಕ್ಕೆ 4 ಅಂತ 4 15s ಹೋಗುತ್ತೆ. ಇದು ಇನ್ನೂ ಮಾಡಬೇಕಾ? ಗೊತ್ತಾಯ್ತು ತಾನೆ? ಸೊ ಎಷ್ಟು ಬರುತ್ತೆ? x = 15 ಅಂತ ಬಂತು. ಎಕ್ಸ್ ಅಂದರೆ ಏನಂತ ಅರ್ಜಿ ಮಾಡಿದ್ವಿ? ಎಕ್ಸ್ ಅಂದರೆ ಸಾಹಿಲ್ಸ್ ಏಜ್. ಸಾಹಿಲ್ಸ್ ಏಜ್ ಎಷ್ಟು? ಎಕ್ಸ್. ಇದು ಎಷ್ಟು ಬಂತು ಈಗ? 15 ಬಂತಾ? ಈಗ ಸಾಹಿಲ್ಸ್ ಮದರ್ ಏಜ್ ಎಷ್ಟು? ಸಾಹಿಲ್ಸ್ ಮದರ್ ಏಜ್ ಎಷ್ಟು ಅಂದರೆ ಎಕ್ಸ್ ಇರೋ ಪ್ಲೇಸಲ್ಲಿ 15 ಹಾಕಿದ್ರೆ ಆಯಿತು. ಎಕ್ಸ್ ಎಷ್ಟಿದೆ? 15 ತಾನೆ. ಅವರ ಮದರ್ ಏಜ್ ಇಲ್ಲೇ ಬಂದುಬಿಡುತ್ತೆ, 45. 15 3s. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಇದು ಸಾಹಿಲ್ಸ್ ಏಜ್ ಎಕ್ಸ್ ಅಲ್ವಾ? 15 3 times x, ಸರಿನಾ? ಮದರ್ ಏಜ್ ಇದು ಅಂದರೆ ಎಕ್ಸ್ ಪ್ಲೇಸಲ್ಲಿ 15 ಹಾಕಬೇಕಷ್ಟೇ. 3 × 15 ಎಷ್ಟಾಗುತ್ತೆ? 3 × 15 45 ಆಗುತ್ತೆ. ಇದು ಮದರ್ ಏಜ್. ಅರ್ಥ ಆಯ್ತಾ? ಓಕೆ, ಬರ್ಕೊಂತೀರ ಇದನ್ನೀಗ?
ಇದೆಲ್ಲ ಬರ್ಕೊಳ್ಳೋದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ನೆನ್ಪಿಟ್ಕೊಳ್ಳಿ. ಅವ್ರು ಏನು ಕೊಟ್ಟಿರ್ತಾರೆ ಅದನ್ನ ಗೊತ್ತಿಲ್ಲದಿರೋದನ್ನ ಎಕ್ಸು, ಅದನ್ನ ಅವರು ಮದರ್ ಅಥವಾ ಫಾದರ್ ಅಥವಾ ಬ್ರದರ್ ಏನೋ ಒಂದು ರಿಲೇಷನ್ ಕೊಟ್ಟಿರ್ತಾರೆ. ಆ ರಿಲೇಷನ್ ಏನಾಗುತ್ತೆ ಅಂತ ಸರಿಯಾಗಿ ನೋಡ್ಕೋಬೇಕು, ಸರಿನಾ? ಇದು ನೋಡೋಕೆ ದೊಡ್ಡದಷ್ಟೇ, ಇರೋದು ತುಂಬ ಸಿಂಪಲ್ ಇದೆ. ನೋಡಿ ಏನು ಮಾಡಿದ್ವಿ, x+5 ಮಾಡಿದ ಸಿಂಪಲ್, 3x+5 ಮಾಡಿದ ಅದು ಸಿಂಪಲ್, ಅವು ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಏನು ಮಾಡಿದ್ವಿ 70 ಅಂತ ಬರೆದ್ವಿ, ಅದು ಸಿಂಪಲ್. ಬರೀ ಇಲ್ಲಿ ಅಡಿಷನ್ ಇದೆ ಅಷ್ಟೇ. ಅದೇ ಎಕ್ಸ್ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಫುಲ್ ಈಸಿ ಇದೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಸರಿನಾ? ಅರ್ಥ ಆಯ್ತಾ? ನೋಡ್ದಿರ ಬರ್ಕೊಂತೀಯಾ ಅಲ್ಲಿ ಆಫ್ಟರ್ 5 years ಸೈಲ್ಸ್ ಮದರ್ ಏಜ್ ತನಕ ನೋಡ್ಕೊಂಡು ಬರಿ, ಇಲ್ಲಿ ತನಕ ಬರಿ. ಹಾಂ, ಇಲ್ಲಿಂದ ಸ್ವಂತ ಬರಿ, ಸರಿನಾ? ಇಲ್ಲಿ ತನಕ ಇಲ್ಲಿ ನೋಡ್ಕೊಂಡು ಬರೀರಿ, ಅದ್ರ ನಂತರ ಇಲ್ಲಿಂದ ಇಲ್ಲಿ ಫುಲ್ಲು ಸ್ವಂತ ಬರೆಯೋಕೆ ಟ್ರೈ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮಾಡಿಕೊಂಡು ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 70 ಆಗುತ್ತೆ. ಹಾಂ, ಇನ್ನು ಮುಂದೆ ಮಾಡ್ಕೊಂಡು ಹೋಗು. x+3x ಎಷ್ಟಾಗುತ್ತೆ? ಹಾಂ, ಎಕ್ಸ್ ಎಷ್ಟಾಗುತ್ತೆ? ಇದು +5 ಬರೀ +5 ಈಸ್ ಈಕ್ವಲ್ ಟು x+3x 4x ಬರೀ 5+5 10 ಈಸ್ ಈಕ್ವಲ್ ಟು ಈ 10 ಈ ಕಡೆ ಹೋದರೆ ಹಾಂ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರಿ. ಆ ಥರ ಆಗ್ಬೇಕಂತ ಕಂಪಲ್ಸರಿ ಅಲ್ಲ, ನಿಂಗೆ ಅರ್ಥ ಆಗಲಿ ಅಂತ ಆ ಥರ ಬರೆಯೋದಷ್ಟೇ. ಹಾಂ, ಸರಿ. ಇದು 15 4 ಎಷ್ಟು? 60. ಹಾಂ, ಅಷ್ಟೇ. ನೀನು ಹೆಂಗೆ ಮಾಡಿದೆ ಇದನ್ನ? ಫಸ್ಟ್ 4 1 4, ಆಮೇಲೆ 20 ಉಳಿಯುತ್ತೆ, 5 ಹೆಂಗೆ ಬರ್ದ? ಇಲ್ಲ ಡೈರೆಕ್ಟಾಗಿ ಮಾಡಿ. ಡೈರೆಕ್ಟ್ ಮಾಡಿದೆ. ಹೆಂಗೆ ಮಾಡಿದೆ ಡೈರೆಕ್ಟ್? 15 ಟೇಬಲ್ಸ್ ಬರುತ್ತಾ ಫುಲ್ಲ? ಹೇಳು. 15 6 15 5 ಆದಮೇಲೆ 8 ಹೋಗ್ಬಿಡ್ತೀಯಾ? 15 6 90. 15 6 90. 16 ಹೇಳು. ಸಾಕು. 20 ತನಕ ಕಟ್ಟಿದ್ರೆ ಹೆಲ್ಪ್ ಆಗುತ್ತೆ. ಇದಕ್ಕೂ ಸೇಮ್ ತಾನೆ? ಇದನ್ನ ಆ್ಯಡ್ ಮಾಡ್ಕೊಂಡೆ ಮಾಡಬೇಕು ತಾನೆ? ಎಲ್ಲ ಸೇಮ್ ಇದೆ ಅಲ್ಲ? ಅಲ್ಲ ನಾನು ಕೇಳಿದೆ ಇದಕ್ಕೆ. ಇವಾಗ 4x+5 ಸೇಮೇ ಮಾಡಬೇಕು ತಾನೆ? 4x ಪ್ಲಸ್ ಅದನ್ನೇ ಮಾಡಿದೆ ಅಲ್ಲ ಇಲ್ಲಿ? ಅಲ್ಲ ಇಲ್ಲೂ ಸೇಮೇ ತಾನೆ? ಇಲ್ಲಲ್ಲ, ನೀನು ಎಲ್ಲ ಆ್ಯಡ್ ಮಾಡಬೇಕಿದ್ನ. ಸೈಲ್ಸ್ ಮದರ್ ಏಜ್ ಇದು ಪ್ರೆಸೆಂಟ್ ಏಜ್ ಇದು ಓಕೆ. ಇಲ್ಲಿ ಆ್ಯಡ್ ಮಾಡಬೇಕು. 15ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 3x ಇರೋದು. 3x. ಹಾಂ, 15 + 3x ಅಲ್ಲ, 3x ಇರುತ್ತಾನೆ. ಇದು ಸಾಹಿಲ್ಸ್ ಪ್ರೆಸೆಂಟೇಜಾ? ಸಾಹಿಲ್ಸ್ ಮದರ್ ಪ್ರೆಸೆಂಟೇಜ್ ಎಷ್ಟು? 3x. ಇದನ್ನು ನಾವು ಕಂಡುಹಿಡಬೇಕಾಗಿರೋದು ತಾನೇ? 3x. ಎಕ್ಸ್ ಎಷ್ಟಿದೆ? 15. ಎಕ್ಸ್ ಇರೋ ಪ್ಲೇಸಲ್ಲಿ 15 ಬರಿ. 3 × 15 45 ಆಗುತ್ತೆ. 3 × 15 ಈಸ್ ಈಕ್ವಲ್ ಟು 45. ಅದೇ ಅವ್ರು ಏನಾದರೂ ವಾಟ್ ಈಸ್ ದ ಸಾಹಿಲ್ಸ್ ಮದರ್ ಏಜ್ ಆಫ್ಟರ್ 5 years ಅಂತ ಕೇಳಿದ್ರೆ ಯಾವ ಇದಕ್ಕೆ ಹಾಕ್ತೀಯಾ? ಆಫ್ಟರ್ 3x+5. ಹಾಂ, ಇಲ್ಲ ಆಗ್ತೇವೆ. ಓಕೆ. ಸರಿ ಬೇಡ. ಹಾಗೆ 4th ಮಾಡೋಣ ನೋಡಿ. ದ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ಇಂಟೀಜರ್ಸ್ ಈಸ್ 63. ದ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ಇಂಟೀಜರ್ಸ್ ಈಸ್ 63. ದ ರೇಷಿಯೋ ಆಫ್ ದಿ 2 ಇಂಟೀಜರ್ಸ್ ಈಸ್ 2:5. ಫೈಂಡ್ ದ 2 ಇಂಟೀಜರ್ಸ್. 2 ಇಂಟೀಜರ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ.
ಎರಡು ಇಂಟೀಜರ್ದು ಡಿಫ್ರೆನ್ಸ್ ಎಷ್ಟು 63. ದ ರೇಷಿಯೋ ಆಫ್ ದ ಇಂಟೀಜರ್ಸ್ ಕೊಟ್ಟಿದ್ದಾರೆ 2:5 ಅಂತ ಕೊಟ್ಟಿದ್ದಾರೆ. ಅವ್ರು ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಒಂದ್ಸತಿ. ಡಿಫ್ರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಹೆಂಗೆ ಬರ್ಕೋಬೋದು ನಾವು? ಎರಡು ಇಂಟೀಜರ್ ಇದೆ, ಪಾಸಿಟಿವ್ ಇಂಟೀಜರ್, ಅದರದ್ದು ಡಿಫ್ರೆನ್ಸ್ 63 ಅಂತ ಕೊಟ್ಟಿದ್ದಾರೆ. ಸರಿನಾ? ಫಸ್ಟ್ ಒಂದು ನಿಮಿಷ. ಇದೆಲ್ಲ ಈಗ ಪರ್ಸೆಂಟೇಜ್ ಆಫ್ ಸರ್ವೆ ಮದರ್ಸ್ ಈಸಿ ಆಯ್ತಾ. ಏನಂತಾರೆ ರಿಯಲ್ ಬೇಸಿಕ್ ಕಾನ್ಸೆಪ್ಟ್ ಏನು ಅಂತಂದರೆ ಸುಮ್ಮನೆ ಸ್ವಲ್ಪ ಹೇಳ್ತಾರೆ, ಅವ್ರ ಜೊತೆಗೆ ನನ್ನೊಂದು ಐಡಿಯಾ ಆ್ಯಡ್ ಮಾಡ್ತಾರೆ. ಸೊ ರಿಯಲ್ ವರ್ಲ್ಡ್ನ ನಾವು ಅವಳಿಗೆ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಅಂತ, ಮ್ಯಾಥಮೆಟಿಕ್ಸ್ನ ರಿಯಲ್ ವರ್ಲ್ಡ್ ಇರುತ್ತೆ, ನಾವು ಮ್ಯಾಥಮೆಟಿಕ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ನಾವು ಕ್ವಶನ್ಸ್ ಏನು ಬೇಕಾದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಕ್ವಶನ್ಸ್ ಕೊಡ್ತೀವಿ ಆಯ್ತಾ, ಏಜ್ ಆಫ್ ವಿಸ್ಮಿತಾ ಪ್ಲಸ್ ಏಜ್ ಆಫ್ ಪ್ರೀತಮ್ ಅಂತ ಕೊಟ್ಟಿರ್ತಾರೆ. ಏಜ್ ಆಫ್ ವಿಸ್ಮಿತಾ ಪ್ಲಸ್ ಏಜ್ ಆಫ್ ಪ್ರೀತಮ್, ದ ಸಮ್ ಆಫ್ ಏಜ್ ಆಫ್ ವಿಸ್ಮಿತಾ ಪ್ಲಸ್ ಏಜ್ ಆಫ್ ಪ್ರೀತಮ್ ಸೇ 25 ಏನೋ ಕೊಟ್ಟಿರ್ತಾರೆ, ಆ ಥರ ಕೊಟ್ಟಿರ್ಬೋದು. ಅಥವಾ ಎ ಟ್ರೀ ಈಸ್ 70 years ಓಲ್ಡ್ ಅಂತ ಕೊಟ್ಟಿರ್ಬೋದು. ಅಥವಾ ಎ ಕ್ಲಾಸ್ ರೂಮ್ ಹ್ಯಾಸ್ 24 children ಅಂತ ಕೊಟ್ಟಿರ್ಬೋದು. ಸೊ ರಿಯಲ್ ವರ್ಲ್ಡ್ ಸಿಚುವೇಷನ್ಸ್ ಏನಿರುತ್ತೆ ಅದನ್ನು ಮ್ಯಾಥಮೆಟಿಕ್ಸ್ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಲಾಸ್ ರೂಮ್ ಹ್ಯಾಸ್ 24 children ಅಂತ ಕೊಟ್ಟಿದಾಗ ನಾನು ಕ್ಲಾಸ್ ರೂಮ್ ಲೆಟ್ x = 24 ಅಂತ ಬರ್ಬೋದು. ವಿಸ್ಮಿತಾ ಏಜ್ ಪ್ಲಸ್ ಪ್ರೀತಮ್ 24 ಅಂತ ಬರುತ್ತೆ, ಲೆಟ್ x + y = 24 ಅಂತ ಬರ್ಬೋದು. ಆಯ್ತಾ, ಎ ಟ್ರೀ ಈಸ್ 70 years ಓಲ್ಡ್ ಅಂತ ಬರ್ತೀನಿ, ಸೊ y = 70 ಅಂತ ಬರ್ಬೋದು. ಸೊ ರಿಯಲ್ ವರ್ಲ್ಡ್ ಸಿಚುವೇಷನ್ಸ್ ಏನಿರುತ್ತೆ, ರಿಯಲ್ ವರ್ಲ್ಡ್ ಸಿಚುವೇಷನ್ಸ್ನ ನಾವು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ದಟ್ ಇಸ್ ದ ಕಾನ್ಸೆಪ್ಟ್. ಏನೋ ಒಂದು ರಿಲೇಷನ್ಶಿಪ್ ಬರುತ್ತೆ, ಆ ರಿಲೇಷನ್ಶಿಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಫಾದರ್ ಸೇಲ್ ಮದರ್ ಸೇಲ್ 1 is 3 times ಅದನ್ನು ಅಂತ ಹೇಳ್ತಾರೆ ಆಯ್ತಾ. ಯಾವುದೋ ಸೇ ಸೊ ದಿಸ್ ಇಸ್ ದ ಸಮರಿ. ಸೊ ರಿಯಲ್ ವರ್ಲ್ಡ್ ಏನಿರುತ್ತೆ ಆ ಸ್ಟೇಟ್ಮೆಂಟ್ಸ್ನ ನೀವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗೆ ಬರುತ್ತೆ. ಸೊ ಅಷ್ಟೇ, ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ದ ರೆಸ್ಟ್ ಆಫ್ ದ ಥಿಂಗ್ಸ್ ನಿಮಗೆ ಈಸಿ ಆಗ್ತದೆ. ಇನ್ನೊಂದು ಪ್ರಾಬ್ಲಮ್ ಕೊಟ್ಟರೆ ನಮಗೆ ಈ ಪ್ರಾಬ್ಲಮ್ ಕೊಟ್ಬಿಡಲ್ಲ, ಅಲ್ಲಿ ನೋಡಿದ್ರೆ ಏಜ್ ಇತ್ತು, ಇನ್ನೊಂದು ಟ್ರೀ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಕ್ಲಾಸ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವ ಪರ್ಸನ್ ಹೋಗ್ತಾ ಇದ್ದಾನೆ, ಈ ಬೈಸ್ ಐಟಮ್ ಫಾರ್ 10 rupees ಅಂತ ಕೊಟ್ಟಿರ್ತಾರೆ ಆಯ್ತಾ. ಈ ಪರ್ಸನ್ ಬೈಸ್ ಲೈಕ್ ಬುಕ್ ಆಯ್ತಾ ಫಾರ್ 70 rupees ಅಂತ ಕೊಟ್ಟಿರ್ತಾರೆ. ಸಣ್ಣ ನಾವೇನಂತ ಕೊಡ್ತೀವಿ, ಯಾವುದೋ ನೆಕ್ಸ್ಟ್ 6:70 ಅಂತ ಅನ್ಕೊಂಡು ಈಗ ಮ್ಯಾಥಮೆಟಿಕ್ಸ್ ಬುಕ್ಸ್ನ 70 rupees ಅಂತ ಕೊಡ್ತಾರೆ. ಇನ್ನೊಂದು ಬುಕ್ ಸೈನ್ಸ್ ಬುಕ್ನ ತಗೋತಾನೆ, ಸೈನ್ಸ್ ಬುಕ್ ದ ಪ್ರೈಸ್ ಆಫ್ ದ ಸೈನ್ಸ್ ಬುಕ್ ಈಸ್ 15 rupees more than ಮ್ಯಾಥ್ಸ್ ಬುಕ್ ಅಂತ ಕೊಡ್ತಾರೆ. ದ ಪ್ರೈಸ್ ಆಫ್ ದ ಸೈನ್ಸ್ ಬುಕ್ ಈಸ್ 15 rupees more than ಮ್ಯಾಥ್ಸ್ ಬುಕ್ ಅಂತ ಕೊಡ್ತಾರೆ. ಆ್ಯಂಡ್ ಅವಾಗ ದಿ ಪ್ರೈಸ್ ಆಫ್ ದ ಸೈನ್ಸ್ ಬುಕ್ ಲೆಟ್ ಪ್ರೈಸ್ ಆಫ್ ದ ಸೈನ್ಸ್ ಬುಕ್ ಬಿ ವೈ ಅಂತ ಹೇಳ್ತಾರೆ. ಪ್ರೈಸ್ ಆಫ್ ದ ಸೈನ್ಸ್ ಬುಕ್ ಈಸ್ more than the price of the maths book. More than ಅಂತ ಹೇಳ್ತಾರೆ, ಇದಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ. ಮ್ಯಾಥ್ಸ್ ಬುಕ್ ಪ್ರೈಸ್ ಎಷ್ಟು? X 15 rupees more, X plus 15. ಸೊ ಎಸೆನ್ಷಿಯಲಿ ಇಂಗ್ಲೀಷ್ ಸ್ಟೇಟ್ಮೆಂಟ್ನ ನಾನು ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತೀನಿ. ಇಂಗ್ಲೀಷ್ ಸ್ಟೇಟ್ಮೆಂಟ್ನ ಐ ಕನ್ವರ್ಟ್ ಇಟ್ ಲೈಕ್ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಯೂಶುವಲಿ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಇರುತ್ತೆ. ಸದ್ಯಕ್ಕೆ ಪ್ರಾಬ್ಲಮ್ಸ್ ಡಿಗ್ರಿ 2 ಇರ್ಬೋದು, ಬಟ್ ಫಾರ್ ಟೈಮಿಂಗ್ ಡಿಗ್ರಿ 1 ಮ್ಯಾಕ್ಸಿಮಮ್ ಇರುತ್ತೆ. ಇಂಗ್ಲೀಷ್ ಸ್ಟೇಟ್ಮೆಂಟ್ ಸಮ್ ಹ್ಯಾವ್ ಟು ಥಿಂಕ್ ಕೇರ್ಫುಲಿ ಥಿಂಕ್ ಅಂಡ್ ಕನ್ವರ್ಟ್ ಟು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ನಿಮಗೆ ಯಾವ ಒಂದು ಎಕ್ಸ್ಪ್ರೆಷನ್ ಸಿಗುತ್ತೆ ಅದೇ ಥರ 2 ಎಕ್ಸ್ಪ್ರೆಷನ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಸರ್ ಆಗ ಯಾವ ಪ್ರಾಬ್ಲಮ್ ಕೊಟ್ಟಿಗೆ ಈ ಪ್ರಾಬ್ಲಮ್ ಬೇರೆ ಥರ ಕೊಟ್ಟು ಈಗ ಮಾಡಿಲ್ಲ ಅಂತ ಆಯ್ತಾ. ಈ ಥರ ಪ್ರಾಬ್ಲಮ್ ಮುಗಿದು ಕೂಡ ಆಗ್ತದೆ. ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಒಂದು ಎಕ್ಸ್ ಒಂದು ವೈ ಅಂತ ಇಟ್ಕೊಂಡು ಅದನ್ನ ನಾವು ಅಲ್ಲಿ 2 times ಇದೆಯಾ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅಂತ ಅರ್ಥ ಮಾಡ್ಕೊಂಡು ಸಾಲ್ವ್ ಓಕೆ ಅಲ್ವಾ. ಸಾಲ್ವ್ ಕಡಿಮೆ ಮಾಡಿ. ಫೋರ್ತ್ ಕ್ವಶನ್ ನೋಡೋಣ. ಈಗ ಫೋರ್ತ್ ಕ್ವಶನ್ನಾಗ ಏನು ಕೊಟ್ಟಿದ್ದಾರೆ? ಫೋರ್ತ್ ಕ್ವಶನಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಸಿಟಿವ್ ಇಂಟೀಜರ್ಸ್ ಈಸ್ 63 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು? ದ ರೇಷಿಯೋ ಆಫ್ ದ 2 ಇಂಟೀಜರ್ಸ್ ಈಸ್ 2:5. ಫೈಂಡ್ ದ 2 ಇಂಟೀಜರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಇಂಥ ಕ್ವಶನ್ ಇದೆಲ್ಲ ವೆರಿ ಸಿಂಪಲ್, ತುಂಬ ಅಂದರೆ ತುಂಬಾ ಸಿಂಪಲ್. ಫಸ್ಟ್ ರೇಷಿಯೋ ಏನು ಕೊಟ್ಟಿದ್ದಾರೆ ಅವರು? ರೇಷಿಯೋ ಆಫ್ ದಿ ನಂಬರ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ? 2:5 ಇದೆನಾ? 2:5 ಇದೆನಾ? ಇದನ್ನ ನಾವು 2x 5x ಅಂತ ಬರೆದ್ರೆ ಏನಾದರೂ ಡಿಫ್ರೆನ್ಸ್ ಆಗುತ್ತಾ? 2x 5x ಅಂತ ಬರೆದ್ರೆ ಏನೂ ಡಿಫ್ರೆನ್ಸ್ ಆಗಲ್ಲ. ಇದು ಹೇಗಿದೆ, ಇದನ್ನು ಹಾಗೆ ಇರುತ್ತೆ. ಇದು ಒಂದು ರೇಷಿಯೋ ತಾನೇ, ರೇಷಿಯೋ ಅಂತ ಕೊಟ್ಟಿದ್ದಾರೆ. 2:5 ಅಂತ ಒಂದು ರೇಷಿಯೋ. ಅಂದರೆ
ಈ ರೇಷಿಯೋನ ನಾವು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಫಸ್ಟ್ ಟರ್ಮ್ ಇರುತ್ತಲ್ವಾ, ಫಸ್ಟ್ ಟರ್ಮ್ನ ನ್ಯೂಮರೇಟ್ರಾಗಿ ಬರ್ಕೊತೀವಿ, ಸೆಕೆಂಡ್ ಟರ್ಮ್ನ ಡಿನಾಮಿನೇಟ್ರಾಗಿ ಬರ್ಕೊತೀವಿ. ಸಿಂಪಲ್. 2:5 ಅಂದರೆ 2/5 ಅಂತ ಬರ್ಕೊತೀವಿ ಅಷ್ಟೇ. ಇದೆ in real world what is ratio 2:5 like one 2 times ಇರುತ್ತೆ ಇನ್ನೊಂದು something of 5 times ಇರುತ್ತೆ 5 times. like ಆ ಡಿಫರೆನ್ಸ್ ಅನ್ನು ನಾವು ರೇಷಿಯೋ ಹೆಂಗೆ ಬರೀಬೋದು. ಫಾರ್ ಎಕ್ಸಾಂಪಲ್ ಸೇ ಪ್ರೈಸ್ ಆಫ್ ಆಪಲ್ 70 rupees ಆಯ್ತಾ, ಸೇ ಪ್ರೈಸ್ ಆಫ್ ಬುಕ್ ಅದೇ ಒಂದು ರೇಷಿಯೋ ತೋರಿಸಿ ಅದರೊಳಗೆ ಹೋಗಿ ಅದನ್ನ ಫ್ರಾಕ್ಷನ್ಸ್ ನಾವು ಹೆಂಗೆ ರೇಷಿಯೋ ಬರುತ್ತೆ ಅಂತ ಅದನ್ನ ಚೆನ್ನಾಗಿ ಫಾರ್ ಎಕ್ಸಾಂಪಲ್ ಸೇ ಪ್ರೈಸ್ ಆಫ್ ಆಪಲ್ ಒಂದು ಆಪಲ್ 1 kg ಆಪಲ್. ಈಗ ಫಾರ್ ಎಕ್ಸಾಂಪಲ್ price of 1 kg apple 1 kg ಆಪಲ್ 150 rupees 150 rupees. ಆಯ್ತಾ. ಬನಾನಾ ಪ್ರೈಸ್ ಆಫ್ 1 kg ಬನಾನಾ price of 1 50 rupees जी क्या होता है कि बनाना से क्या सकता है हां चिंता करो एक तो चीज बना 1 रुपीस 7 रुपीस 8 रुपीस ಸರಿನಾ. ಅದು ಬನಾನಾ ಗಿಡ ಆಯ್ತಾ, ಬಾಳೆಹಣ್ಣು ಕೊಡ್ಬೇಕು ಎಷ್ಟು ಹೆಂಗೆ ಬಾಳೆ ಗಿಡಗಳಿಲ್ವಾ ಏನು ಬರುತ್ತೆ ಬನಾನಾ ಲೈಕ್ ಎಷ್ಟು ಎಷ್ಟು ಇರ್ತದೆ ಬಾಳೆ ಗಿಡ ಅಂತೀನಿ ನಾನು ನೋಡಿದ್ಯಾ, ಒಂದು ಬಾಳೆ ಗಿಡ ನಾನು ಹೇಳ್ತೀನಿ ಅದು ಬಾಳೆಹಣ್ಣು ಕೊಡುತ್ತೆ ಎಷ್ಟು ಟೈಮ್ 3 ತಿಂಗಳು 4 ತಿಂಗಳು 5 ತಿಂಗಳು 1 ವರ್ಷ 5 to 6 years ಬೆಳೆ ಆಯ್ತು. ಮತ್ತು ತೆಂಗಿನ ಮರ ತೆಂಗಿನ ಗಿಡ ನೆಟ್ಟಿದ್ದೀನಿ ಎಣ್ಣೆ ಕುಡಿಯೋದು ಏನು ಮಾಡ್ತಾನೆ, ಎಣ್ಣೆ ಕೊಡಬೇಕು ಅಂತಂದರೆ ಎಷ್ಟು ಟೈಮ್ ಎಲೆ ಇನ್ನು ಕಂಪ್ಲೀಟ್ ಆಗಿದೆ ಬೋರ್ ಒಂದು ಸೀಮೆಂಟ್ ಗಿಡ ಇದೆ, ಸೀಮೆಂಟ್ ಗಿಡ ನೆಟ್ಟಿದ್ದೀನಿ, ಸೀಮೆಂಟ್ ಕೊಡಬೇಕು ಎಷ್ಟು ಟೈಮ್ ಸೀಮೆಂಟ್ ಗಿಡ ಅಂದರೆ 4 ತಿಂಗಳು ಗೊತ್ತಿಲ್ಲ ಬೇಗ ಬರ್ತಾರೆ 4 to 5 years. ಒಂದು ಬಾಳೆ ಗಿಡ ಆಯ್ತಾ, ಇವತ್ತು ಬಾಳೆ ಕಂದು ಅಂತೀವಿ, ಬಾಳೆ ಕಂದನ ನೆಟ್ಟ ಚಿಕ್ಕ ಗಿಡ ನೆಟ್ಟ ಬಾಳೆ ಮನೆ ಕನ್ನಡ ನೀವು ಬಾಳೆ ಬಯ ಹಾಕಿದ್ದಾಗ ಒಳ್ಳೆ ಬಾಳೆ ಗಿಡ ಕೊಡಬೇಕು ಹೆಚ್ಚು ಕಡಿಮೆ 12 ವರ್ಷ 1 ವರ್ಷ. ತೆಂಗಿನ ಗಿಡ ಆಯ್ತಾ, ತೆಂಗಿನ ಗಿಡ ಸಿದ್ಧಾಗಿ ತೆಂಗಿನ ಮರ ಆಗಿ ಎಡೆ ಕೊಡಬೇಕು ಅಂದರೆ ಅದರ ನಾಟಿ ಹೈಬ್ರಿಡ್ ಅಂತ ಹೈಬ್ರಿಡ್ ಗಿಡವಾಯಿತು ಅಂದರೆ 5 ವರ್ಷ ಕೊಡ್ತದೆ, ನಾಟಿ ಗಿಡವಾಯಿತು 7 ವರ್ಷ ಬೇಕು. ತೆಂಗಿನ 7 ವರ್ಷ ತೆಂಗಿನ ಗಿಡ ಸಿಗುತ್ತೆ. ಸೊ ತ್ವರ ಮಾಡೋದು ಕಷ್ಟ ಕೆಲಸ ಯಾಕಂದರೆ ಸಖತ್ ವೇಟ್ ಮಾಡಬೇಕು. ಉದಾಹರಣೆಗೆ ರಾಗಿ ಜೋಳ ಆಯ್ತಾ, ನಮ್ಮ ಮಾಮೂಲಿ ಕಾರ್ ಹೋಗ್ತಾರೆ ಜೋಳ ತಿಂದಿರಿ, ಆ ಜೋಳ ಗಿಡ ಹಾಕ್ತೀನಿ ಎಷ್ಟು ಟೈಮಿಗೆ ಜೋಳ 6 months ಅಂತ ಹಣ್ಣು ಮುಂಚೆ ಗೊತ್ತು 6 months 4 to 6 months ಅಲ್ಲಿ ಜೋಳ ಬರುತ್ತೆ. ರಾಗಿ 3 to 4 months, ಭತ್ತ 6 months ಆಯ್ತಾ. ಸೊ ಈ ರೀತಿ ಒಂದೊಂದು ಫ್ರೂಟ್ಸ್ ಅಂತ ಬಂದರೆ ಟೇಕ್ಸ್ ನಾರ್ಮಲ್ ಟೈಮ್ ಆಯ್ತಾ, ಗ್ರೈನ್ಸ್ ಅಂತ ಬಂದರೆ ಟೇಕ್ಸ್ ಸ್ವಲ್ಪ ಶಾರ್ಟ್ ಟೈಮ್. ಸುಮ್ಮನೆ ಮ್ಯಾಟ್ರಿಕ್ಸ್ ಕೇಳ್ತಾ ಇರ್ತಾರೆ 50 ದುಡ್ಡು ಗೊತ್ತಾಯ್ತಾ. ಪ್ರೈಸ್ ಆಫ್ 1 kg ಬನಾನಾ 50 rupees 1 kg ಆಪಲ್ 150 rupees. ಇದನ್ನು ನಾವು ಫ್ರಾಕ್ಷನ್ಸ್ ಆಗಿ ಬರೀತೀವಿ. ಫ್ರಾಕ್ಷನ್ಸ್ ಬರೀತೀವಿ ಅಂದರೆ ಅದರ ಮೀನಿಂಗ್ ಒರಿಜಿನಲ್ ಮೀನಿಂಗು ನೋಡಿ ಬೈ ಕಾಮನ್ ಸೆನ್ಸ್. ಪ್ರೈಸ್ ಆಫ್ ಆಪಲ್ ಈಸ್ 3 times that of banana. ಹೇಗೆ 15 to 150 ಕರೆಕ್ಟಾ. ಈಗ ಹೇಳಿ ಕಂಟಿನ್ಯೂ ಸುಮ್ಮನೆ. ಅಂದರೆ ಈಗ 1 kg ನಾವು ಬನಾನಾ ತೊಗೊತೀವಿ ತಾನೆ, 1 kg ಆ್ಯಪಲ್ ತೊಗೊಳ್ಳೋ ದುಡ್ಡಲ್ಲಿ ನಾವು ಎಷ್ಟು kg ಬನಾನಾ ತೊಗೋಬೋದು, 3 kg ಬನಾನಾ ತೊಗೋಬೋದು. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ 1 kg ಆ್ಯಪಲ್ ಪ್ರೈಸಲ್ಲಿ ಎಷ್ಟು kg ತೊಗೋಬೋದು ನಾವು, 3 kg ಬನಾನಾ ತೊಗೋಬೋದು. ಸರಿನಾ. ಇದನ್ನೇ ನಾವು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಬರೀಬೇಕಂದ್ರೆ ರೇಷೋ ಅಂತ ಹಾಕ್ಬಿಟ್ಟು ಬರಿತೀವಿ ಅಷ್ಟೇ. ಅಂದರೆ 1 kg ಆ್ಯಪಲ್ ಪ್ರೈಸ್ ಎಷ್ಟು 150 ತಾನೆ, ಅಷ್ಟರಲ್ಲಿ 3 kg ಬನಾನಾ ತೊಗೋಬೋದು. ಅಂದರೆ 3 times 50 ಆವಾಗ ಇವೆರಡು ಈಕ್ವಲ್ ಆಗುತ್ತೆ ಅಂತ ಅರ್ಥ. 3 kg ಬನಾನಾ ತೊಗೊಂಡಾಗ 1 kg ಆ್ಯಪಲ್ ತೊಗೊಳ್ಳೋಷ್ಟು ದುಡ್ಡಾಗುತ್ತೆ ಅಂತ. ಅದು ರೇಷಿಯೋ ಆಫ್ ಪ್ರೈಸ್. ವಾಟ್ ಇಸ್ ದ ಪ್ರೈಸ್ ರೇಷಿಯೋ ಆಫ್ ವಾಟ್ ಇಸ್ ದ ರೇಷಿಯೋ ಆಫ್ ಪ್ರೈಸ್. ಸೊ ಪ್ರೈಸ್ ಆಫ್ ಆಪಲ್ what price of banana ಅದು ಬೇಕು. So let price of the apple be x, price of the banana be y. What is x by y and s is 2y? Price of apple be x and price of banana be y. ಸರಿನಾ.
ಅಂದರೆ ಪ್ರೈಸ್ ಆಫ್ ಆ್ಯಪಲ್ ಬೈ ಪ್ರೈಸ್ ಆಫ್ ಬನಾನಾ ಅಂದರೆ ಎಷ್ಟಾಗುತ್ತೆ? ಎಕ್ಸ್ ಬೈ ವೈ ಆಗುತ್ತೆ. ಸರಿ, x by y is equal to x is to ಎಕ್ಸ್ ಇಷ್ಟು ವೈ. what is x is to y? any calculate this x ಅಂದ್ರೆ 750 rupees. ಎಕ್ಸ್ ಅಂದರೆ 150 rupees. One fifty is to 50 ನೋಡಿ ratio basically used for comparison comparing two items. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 is to 1. 53 ಇದೆ. ಸೇಮ್ ಇದೇ ಥರ, ಸೇಮ್ ನಾವು ಯಾವ ಥರ ಫ್ರ್ಯಾಕ್ಷನ್ ಮಾಡ್ತೀವಲ್ವಾ, ಸೇಮ್ ಅದೇ ಥರ. ಇಲ್ಲಿ 3/1 3:1. ಅರ್ಥ ಆಯ್ತಾ? ಈಗ ನಮ್ಮ ಪ್ರಾಬ್ಲಮ್ಗೆ ಬರೋಣ. ಎಲ್ಲಿದೆ ಮೆಮರಿ? ನಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಈಗ? ಫೋರ್ತ್ ಕ್ವಶನಲ್ಲಿ ಅವರೊಂದು ರೇಷಿಯೋ ಕೊಟ್ಟಿದ್ದಾರೆ. ಏನಂತ? 2:5 ಅಂತ ಕೊಟ್ಟಿದ್ದಾರೆ. 2:5 ಅಂತ ಕೊಟ್ಟಿದ್ದಾರೆ ತಾನೇ. ಇನ್ನು ಹೆಂಗೆ ಬರ್ಕೊಂಡಿರ್ಬೋದು ನಾವು? 2/5 ಅಂತಲೂ ಬರ್ಕೋಬೋದು. ಸೊ ಈಗ ಸದ್ಯಕ್ಕೆ 2:5 ಆ್ಯಸ್ ಇಟ್ ಇಸ್ ಹಾಗೆ ಇಟ್ಕೊಳ್ಳೋಣ. 2:5ನ 2x:5x ಅಂತ ಬರ್ಕೋಬೋದಾ? ಏನಾದರೂ ಡಿಫ್ರೆನ್ಸ್ ಆಗುತ್ತಾ? ಏನು ಡಿಫ್ರೆನ್ಸ್ ಆಗಲ್ಲ ಅಲ್ವಾ? ಅವ್ರು ಏನು ಕೊಟ್ಟಿದ್ದಾರೆ? ಇವೆರಡು ನಂಬರ್ಸ್ ಇದು, ಇವೆರಡು ನಂಬರ್ಸ್ದು ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಇವೆರಡು ಇಂಟೀಜರ್ಸ್ದು ಏನು ಕೊಟ್ಟಿದ್ದಾರೆ? ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಕೊಟ್ಟಾಗ ನಾವು ಏನು ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡ್ತೀವಿ ತಾನೇ. ಡಿಫ್ರೆನ್ಸ್ ಕೊಟ್ಟಾಗ ಯೂಶಲಿ ಸಬ್ಟ್ರಾಕ್ಟ್. ಸೊ ಎಷ್ಟು ಕೊಟ್ಟಿದ್ದಾರೆ ಡಿಫ್ರೆನ್ಸು? 63 ಅಂತ ಕೊಟ್ಟಿದ್ದಾರೆ. 5x ಮೈನಸ್ 2x ಎಷ್ಟು? 3x ವಿಚ್ ಈಸ್ ಈಕ್ವಲ್ ಟು 63. x ಈಸ್ ಈಕ್ವಲ್ ಟು 3. x ಈಸ್ ಈಕ್ವಲ್ ಟು 3 1s 3 2s 3 1s ಅಷ್ಟೇ. x ಈಸ್ ಈಕ್ವಲ್ ಟು 21. x ಈಸ್ ಈಕ್ವಲ್ ಟು 21 ಅಂತ ಗೊತ್ತಾಯಿತು. x ಈಸ್ ಈಕ್ವಲ್ ಟು 21 ಅಂತ ಕೊಟ್ಟಾಗ ಇಂಟೀಜರ್ಸ್ ಯಾವ್ದಾಗುತ್ತೆ? 2xಗೂ ಹಾಕಬೇಕು, 5xಗೂ ಹಾಕಬೇಕು. ಫಸ್ಟ್ 2x ಹಾಕೋಣ. 2x ಈಸ್ ಈಕ್ವಲ್ ಟು 2 ಟೈಮ್ಸ್ 21 ಆಗುತ್ತೆ. 21 x ಪ್ಲೇಸಲ್ಲಿ 21 ಹಾಕ್ಬೇಕಾ? 2 × 21. 2 × 21 ಎಷ್ಟಾಗುತ್ತೆ? 42 ಆಗುತ್ತೆ. ಇಲ್ಲ ಬೇಕಾದರೆ ಇಲ್ಲೇ ಸೈಡಲ್ಲಿ ಮಾಡಿರೋಣ. 21 × 2. 2 1s 2, 2 2s 4. ಈಗ ನೆಕ್ಸ್ಟ್ ಒಂದು ಇಂಟೀಜರ್ ಸಿಕ್ತು ನಮಗೆ. ಎಷ್ಟು? 42 ಅಂತ ಸಿಕ್ತು. 2x ಈಸ್ ಈಕ್ವಲ್ ಟು 42 ಅಂತ ಸಿಕ್ತು. ಇನ್ನೊಂದು ಇಂಟೀಜರ್ನ ನಾವು ಎರಡು ಮೆಥಡಲ್ಲಿ ಕಂಡುಹಿಡ್ಬೋದು. ಒಂದು ಮೆಥಡ್ ಯಾವುದಪ್ಪ ಅಂದರೆ ಯೂಶುವಲ್ ಆಗಿ 5x ಪ್ಲೇಸಲ್ಲಿ 21 ಹಾಕಿದ್ರೆ ಈ ಟರ್ಮ್ ಯಾವುದು ಅಂತ ಗೊತ್ತಾಗುತ್ತೆ. ಮಾಡೋಣ ಅದನ್ನ. 5x ಈಸ್ ಈಕ್ವಲ್ ಟು 5 × 21. 21 5 ಎಷ್ಟು? 105. ಅದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುತ್ತಿಲ್ಲ. 21 × 5 ಎಷ್ಟಾಗುತ್ತೆ? 5 1s 5 ಆಗುತ್ತಾ? 5 2s 10 ಅಷ್ಟೇ ಸಿಂಪಲ್. 105 ಆಗುತ್ತೆ. ಸೆಕೆಂಡ್ ಇಂಟಿಜರ್ ಯಾವುದು? ಸೆಕೆಂಡ್ ಇಂಟಿಜರ್ ಒಂದು 2x ಇನ್ನೊಂದು 3x. ಅಷ್ಟೇ. 5x ಒಂದು 5x. ಈಗ ಇದು ಒಂದು ಇಂಟಿಜರ್, ಇದು ಒಂದು ಇಂಟಿಜರ್. ಫಸ್ಟ್ ಇಂಟಿಜರ್ ಇದು 2, ಇದು 5. ಇವೆರಡರಲ್ಲಿ ಗ್ರೇಟರ್ ನಂಬರ್ ಯಾವುದು? 105ನ 42ನ? 105 ಗ್ರೇಟರ್ ನಂಬರ್ ಅಲ್ವಾ? ಅಂದರೆ ಇದು ಫಸ್ಟ್ ಇಂಟಿಜರ್ ಆಗುತ್ತೆ. 42 ಸ್ಮಾಲರ್ ನಂಬರ್ ಅಲ್ವಾ? ಇದು ಸೆಕೆಂಡ್ ಇಂಟಿಜರ್ ಆಗುತ್ತೆ. ಗ್ರೇಟರ್ ನಂಬರ್ನ ನಾವು ಯಾಕೆ ಫಸ್ಟ್ ಇಂಟಿಜರ್ ಅಂತ ತೊಗೊತೀವಿ? ಯಾಕಂದರೆ ಅವರು ಡಿಫ್ರೆನ್ಸ್ನ ಪಾಸಿಟಿವ್ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ನ 63 ಅಂತ ಕೊಟ್ಟಿದ್ದಾರೆ. ಪಾಸಿಟಿವ್ 63 ಇದು. ಅಂದರೆ ಗ್ರೇಟರ್ ನಂಬರ್ ಇದು ಫಸ್ಟ್ ನಂಬರ್ ಆಗಿರ್ಬೇಕಲ್ವಾ? ಈಗ 105 - 42 ಆದರೆ 63 ಬರುತ್ತೆ. ಸರಿನಾ? ಅದೇ ನಾವು ಇದ್ರದ್ದು ಉಲ್ಟಾ ಮಾಡಿದ್ರೆ 42 - 105 ಮಾಡಿದ್ರೆ ನಮಗೇನು ಬರುತ್ತೆ? -63 ಬರುತ್ತೆ. ಈ ಮೈನಸ್ ನಮ್ಗೆ ಬರಬಾರ್ದು. ಅದಕ್ಕೆ ಏನು ಮಾಡ್ತೀವಿ? ದೊಡ್ಡ ನಂಬರ್ ಯಾವುದು? ದೊಡ್ಡ ನಂಬರ್ 105. ಅದನ್ನ ಫಸ್ಟ್ ಟರ್ಮ್ ಅಂತ ಬರ್ಕೊತೀವಿ. ಈಗ ಇನ್ನೊಂದು ಮೆಥಡ್ ಇದೆ ಅಂತ ಹೇಳಿದ್ನಲ್ವಾ, ಹೆಂಗೆ ಮಾಡ್ಬೋದು ಅಂತ? ಈ 5xನ ಅದನ್ನ ಹೆಂಗೆ ಮಾಡ್ಬೋದು ಅಂದರೆ ಅವ್ರೇನು ಕೊಟ್ಟಿದ್ರು? ಎರಡು ಟರ್ಮ್ದು ಡಿಫ್ರೆನ್ಸ್ 63 ಅಂತ ಕೊಟ್ಟಿದ್ರು. ಅವ್ರು ಹೆಂಗೆ ಕೊಟ್ಟಿದ್ರು? 5x - 2x = 63 ಅಂತ ಕೊಟ್ಟಿದ್ರು ಅಲ್ವಾ? ಈಗ 2x ಎಷ್ಟು ಅಂತ ಗೊತ್ತು ನಮಗೆ. ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂ. ಎಷ್ಟು? 2x 42 = 63. ಈ 42ನ ಆ ಕಡೆ ಕಳಿಸೋಣ. ಎಷ್ಟು? ಯಾವಾಗ ಏನಾಗುತ್ತೆ? -42 ಆ ಕಡೆ ಹೋದರೆ ಪ್ಲಸ್ ಆಗುತ್ತಾ? 63 + 42. ಆವಾಗ 5x ಅಂದರೆ ಎಷ್ಟು ಅಂತ ಗೊತ್ತಾಗುತ್ತೆ. 5x = 105. ಎರಡು ಮೆಥಡ್ ಗೊತ್ತಾಯ್ತಾ? ಸರಿನಾ? ಈಗಾದರೂ ಮಾಡ್ಬೋದು, ಈಗಾದರೂ ಮಾಡ್ಬೋದು.
ಇದು ಸಿಂಪಲ್. x0 ಪ್ಲೇಸಲ್ಲಿ ಡೈರೆಕ್ಟಾಗಿ 21 ಹಾಕಿದ್ರೆ ಬಂದುಬಿಡುತ್ತೆ ಆನ್ಸರ್. ಅದೊಂದು ಸ್ಟೇಟ್ಮೆಂಟ್ ಬರುತ್ತೆ. ಲೆಟ್ ಟೂ ನಂಬರ್ಸ್ ಮೀ 2x and ಸ್ಟಾರ್ಟಿಂಗ್ two number 2 is word preferably word clear word. ಹಾಂ Let 2 numbers be 2x and 5x. Okay, because the ratio is to 5. ಆರಾಮಲ್ಲ 2 is to 5. ಹಾಂ ಸರ್. 2 is to 5 is equal to ಸರಿ ಆಗ್ತದೆ. ಅದು ಬರ್ತದೆ. ಏನ ಝೂಮ್ ಇನ್ ಮಾಡಿ ಆಗ ಸ್ಮಾರ್ಟ್ ಸೈಜ್ ಚಿಕ್ಕ ಆಗುತ್ತೆ ಅದಕ್ಕೆ ಕಾಣಿಸುತ್ತೆ ಸ್ವಲ್ಪ ಮಧ್ಯದಲ್ಲಿ ಹಾಂ ಅಷ್ಟು ಕೂಡ ವಿಸಿಬಲ್ ಇನ್ನೇನು ಶುರು ಮಾಡಿ ಸರ್ ಹಾಂ ಲಾಸ್ಟ್ ಸಲ ಏನು ಮಾಡ್ತೀವಿ ಈಗ ಚಿತ್ರ ಮಾಡ್ತೀವಿ ನಾಲ್ಕು ಪಾರ್ಟ್ ಲೆಸ್ ಮಾಡ್ತೀವಿ. ಸೊ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಮಾಡ್ತಾರೆ. ನಾವು ಸ್ಕ್ರಾಲ್ ಮಾಡ್ಕೊಂಡ್ರೆ ಇಂಡಿಯಾ ಕಂಟೆಕ್ಸ್ಟ್ ಅಂತ ಮಿಸ್ ಆಗುತ್ತೆ. ಅವರು ಎಲ್ಲ ನೋಡ್ತಾ ಇರ್ತಾರೆ ಈಸಿಯಾಗಿ. ಸೊ ಜಾಸ್ತಿ ಇನ್ಫಾರ್ಮೇಷನ್ ಒಂದೇ ಕಡೆ ಕಾಣಿಸ್ಕೊಂಡು ನಾವು ಸ್ವಲ್ಪ ಝೂಮ್ ಮಾಡ್ಕೊಂಡ್ರೆ ಚಿಕ್ಕ ಆಗುತ್ತೆ. ಅವ್ರಿಗೆ ಅವ್ರ ಬೇಕಾದ್ರೆ ಬರೀಬೇಕಂದ್ರೆ ಸ್ವಲ್ಪ ಝೂಮ್ ಮಾಡಿ ಬೇಕಾದ್ರೆ ಬರೀಬೇಕು. ಸರಿ. ಝೂಮ್ ಮಾಡಬೇಕು. So last one, or in the two integers are 105 and 25. Answer box last step, the two integers are 105 and 105 42. ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ನಂಬರ್ 5 ಜಸ್ಟ್ ಸುಮ್ಮನೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಹೋಮ್ ವರ್ಕ್ ಟ್ರೈ ಮಾಡಿ. ಒಂದು ಪ್ರಾಬ್ಲಮ್ ನಂಬರ್ 5 ಆಯ್ತಾ? ಅನಿಸ್ತಾ ಪ್ರಾಬ್ಲಮ್ ನಂಬರ್ 5 ಹೋಮ್ ವರ್ಕ್ ಟ್ರೈ ಮಾಡಬೇಕು. ಎಷ್ಟಾಗುತ್ತೆ ಸರಿನಾ? ಇದೇ ಥರ ಇರುತ್ತೆ. ಬೇರೆ ಕೊಟ್ಟಿರ್ತಾರೆ, ನವೀನ್ ಅಂತ ಕೊಟ್ಟಿರ್ತಾರೆ, ಶ್ರೀಕಾಂತ್ ಕೊಟ್ಟಿರ್ತಾರೆ, ಪ್ರೀತಮ್ ಅಂತ ಕೊಟ್ಟಿರ್ತಾರೆ. ಆ ಥರ ಮಾಡ್ಕೋಬೇಕು. ಅದು ಒಂದು. ಆಮೇಲೆ ನೆಕ್ಸ್ಟ್ ಪೇಜ್ ಬನ್ನಿ, ಟರ್ನ್ ಮಾಡಿ. ಅಲ್ಲಿ ಎಂಡ್ ಆಫ್ ಚಾಪ್ಟರ್ ಎಕ್ಸರ್ಸೈಸ್ ಬನ್ನಿ. ನೀವು ಪ್ರಿಂಟ್ ಆಗಿ ಅನ್ಸುತ್ತೆ ಶ್ರೀಕಾಂತ್ ಎಂಡ್ ಆಫ್ ಚಾಪ್ಟರ್ ಈ ಬುಕ್ ಕಾಣಿಸ್ತಿದೆಯಾ? ಅಲ್ಲಿ ಪ್ರಾಬ್ಲಮ್ ನಂಬರ್ ಮತ್ತೆ ಪ್ರಾಬ್ಲಮ್ ನಂಬರ್ 2 ಎರಡು ಈಸಿ ಹೋಮ್ವರ್ಕ್. ಪ್ರಾಬ್ಲಮ್ ನಂಬರ್ 1 and ಪ್ರಾಬ್ಲಮ್ ನಂಬರ್ 2 ಇದಲ್ಲ ಎಂಡ್ ಆಫ್ ಚಾಪ್ಟರ್ ಎಕ್ಸರ್ಸೈಸ್. ಸೊ ಇದೆ ಎಂಡ್ ಆಫ್ ಚಾಪ್ಟರ್. ಎಂಡ್ ಆಫ್ ಚಾಪ್ಟರ್ ಎಕ್ಸರ್ಸೈಸ್ ಇದೆ. ಅದೇ ಎಕ್ಸ್ಟ್ರಾ ಪ್ರಿಂಟ್ ಆಗಿದೆ ಅಷ್ಟೇ. ಎಂಡ್ ಆಫ್ ಚಾಪ್ಟರ್ ಎಕ್ಸರ್ಸೈಸ್ ಇದೆ ನೋಡಿ. ಎಂಡ್ ಆಫ್ ಚಾಪ್ಟರ್ ಎಕ್ಸರ್ಸೈಸ್ ಪ್ರಾಬ್ಲಮ್ ನಂಬರ್ 1 ಪ್ರಾಬ್ಲಮ್ ನಂಬರ್ 2 ಎರಡು ಕ್ವಶನ್ ಮಾಡಿ. ಎಕ್ಸ್ ಗೆ 1 ಮಾಡಬೇಕು. ಕ್ವಶನ್ ನಂಬರ್ 2 ನೋಡಿ ಹೆಂಗೆ ಅರ್ಥ ಮಾಡಿ. ಟೀಗೆ ಅವ್ರು ಲೈನ್ ಕೊಟ್ಟಿಲ್ಲ. ಟೀಗೆ ಅವರು ನಂಬರ್ ಕೊಟ್ಟು ಏನು ಹಾಕಿದ್ದಾರೆ ಅವ್ರು ಏನಾದ್ರು ಕೊಡಿ ಅದನ್ನ ಜಾಗ ರಿಪ್ಲೇಸ್ ಮಾಡಬೇಕು. ಟಿ ಇಸ್ ಈಕ್ವಲ್ ಟು ನವೀನ್ ಅಂತ ಕರ್ಕೊಂಡು ಆಯ್ತಾ? ಫಾರ್ ಎಕ್ಸಾಂಪಲ್ ಟಿ ಜಾಗ ಏನು ಹಾಕಬೇಕು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇರುತ್ತೆ ಆಯ್ತಾ? ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಡಾಗ್ ಡಾಗ್ ಸ್ಕ್ವೇರ್ ಪ್ಲಸ್ ಡಾಗ್ ಈಗ ಆನ್ಸರ್ ಆರ್ಯಾರು ಕೊಡಲಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸುಮ್ಮನೆ ಹೇಳ್ತೇನೆ ದಟ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸೆಸ್ ಡಾಗ್ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಯಾವಾಗ ಸಿಂಬಲ್ ಕೊಡೋಣ ಎಕ್ಸಾಂಪಲ್ ಅವ್ಯಾವ ಕೊಡಲಿ ಯಾರು ರಿಪ್ಲೇಸ್ ಆಗ್ತದೆ ಮಾಡಿ ಟಿ ಬದಲಿಗೆ ಎಕ್ಸ್ ಬದಲು ಬೇರೆ ಕೊಟ್ಟರೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು ಕೆ ಅಂತ ಕೊಟ್ಟರೆ ಎಕ್ಸ್ ಇಸ್ ಈಕ್ವಲ್ ಟು ಕೆ ದೆನ್ ವಿ ಗಿವ್ ಕೆ ಸ್ಕ್ವೇರ್ ಪ್ಲಸ್ ಅರ್ಥಾಯ್ತಾ? ಅಷ್ಟೇ. ಸೊ ಪ್ರಾಬ್ಲಮ್ ಮಾಡ್ಬಿಟ್ಟು ಸಿಂಪಲ್ ಹೋದ ತಕ್ಷಣ ಹೋಮ್ವರ್ಕ್ ಮಾಡಬೇಕು. ನಾಳೆ ಮಾಡ್ತೀನಿ ಇಷ್ಟೋದು ಹೋದ ತಕ್ಷಣ ಹೋಮ್ವರ್ಕ್ ಮಾಡಿ ಮುಗಿಸ್ಬೇಕು. ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಇರುತ್ತೆ ಅಷ್ಟೇ. ಈಗ ಹೋದ್ರೆ ಮಾಡೋದ್ರಿಂದ ಇಮಿಡಿಯೇಟ್ ಕ್ಲಾಸ್ ನೆನಪಿರುತ್ತೆ ಈಸಿ ಆಗಿ ಗೊತ್ತಾಗ ಸ್ವಲ್ಪ ಏನಾಗುತ್ತೆ 15 ಮಿನಿಟ್ಸ್ ಟಕ್ಕ ಮುಗಿಸ್ತೀವಿ. ಆಮೇಲೆ ಕ್ವಶನ್ ನಂಬರ್ 5 ಅದೇ
previous page of our text. Ruby has 3 times Ruby has 3 times as many 2 rupee coins as she has 5 rupee coins. Ruby ಹತ್ರ 2 rupee coins ಇದೆ, 5 rupees coins ಇದೆ. ನೋಡಿ ಈಗ ಅರ್ಥ ಮಾಡ್ಕೋಬೇಕು. Ruby has 3 times. ನಾವು ಒಂದ್ಸಲ ಓದ್ತೀವಿ. ಓದಾದ್ಮೇಲೆ ಫಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಇರೋದನ್ನ ಬಿಡ್ಬೇಕು. ಅರ್ಥ ಸರ್? Ruby has 3 times. ಸದ್ಯಕ್ಕೆ 3 times ಅಂತ 2 times 3 times ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ ಅವನ ಹತ್ರ ಏನಿದೆ Ruby ಹತ್ರ 2 rupee coins ಇದೆ, 5 rupee coins ಇದೆ. ಆಯ್ತಾ? 2 rupee coins ನ ಸೆ 2 rupees coins. ಲೆಟ್ 2 rupee coins ನ ನೆಕ್ಸ್ಟ್ ಅಂತ ಇಟ್ಕೋತೀನಿ. 5 rupees coins ನ ಸೆ y ಅಂತ ಇಟ್ಕೋತೀನಿ. ಲೆಟ್ ಅಂತ ಬರ್ಬೋದು. ಅವ್ರು ಹೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ Ruby has 3 times as many 2 rupee coins as she has 5 rupee coins. 3 times as many 2 rupee coins as she has 5 rupee coins. ಹಿಂಗೆ ಬರೀದಿನ Ruby has 3 times 2x as she has 5 rupee coins. 5x 8x. ಈಗ x ಮತ್ತೆ y ಒಂದು ರಿಲೇಶನ್ಶಿಪ್ ನಾವು ಬಿಲ್ಡ್ ಮಾಡಬೇಕು. x ಒಂದು ಕಡೆ ಇರುತ್ತೆ, y ಒಂದು ಕಡೆ ಇರುತ್ತೆ. ಅದೆರಡು ನಾವು ರಿಲೇಶನ್ಶಿಪ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಏನಿರ್ತದೆ ಪ್ರೆಸೆಂಟ್ ಏಜ್ ಆಫ್ ಮದರ್, ಆಯ್ತಾ? ಪ್ರೆಸೆಂಟ್ ಏಜ್ ಆಫ್ ಸನ್ ಏನಾದ್ರು ಸಾಹಿಲ್ ಅಂತ ಪ್ರಶ್ನೆ ಬರ್ತಾ ಸಾಹಿಲ್ ಮತ್ತು ಅವ್ರ ಮದರ್ ಇದೆ ಅಂತ ಇರ್ತದೆ. ಒಬ್ಬೊಂದು x ಅಂತ ಇಟ್ಕೊಂಡ್ರೆ ಇನ್ನೊಬ್ಬನ 3x ಅಂತ ಇಟ್ಕೊಂಡ್ರೆ ಆ ಥರ ಮಾಡ್ಬೋದು. ಅಥವಾ ಇಲ್ಲಿ y ತೊಗೊಂಡ್ರೆ ಮೋಸ್ಟ್ಲಿ ಕನ್ಫ್ಯೂಷನ್ ಆಗ್ತದೆ ಅನ್ಸುತ್ತೆ. y ತೊಗೊಂಡ್ರೆ ಕನ್ಫ್ಯೂಷನ್ ಆಗಿದೆ, y ಮೆಥಡ್ ಬೇಡ, y ಮೆಥಡ್ ಬೇಡ. 3 times as many 2 rupee coins as she has 5 rupees coins. x 3 x 3x x ಮತ್ತೆ 3x. 3 times as many 2 rupees coins. She has 3 times as many 2 rupee coins and she has ನಂಬರ್ ಆಫ್ ಕಾಯಿನ್ x she has ಅಂತ 5 rupees coins. 5 rupees coins is 3 times as many 5 rupees coins ಎಷ್ಟಿದೆ ಅದು 3 times 2 rupee coins. ಹಾಂ 5 rupees coins ಎಷ್ಟಿದೆ ಅಷ್ಟು 3 times ಇರುತ್ತೆ 2 rupee coins. 5 rupees x ಇದ್ರೆ 2 rupees 3x ಇರುತ್ತೆ. 2 rupees 3x. ಹಾಂ ಸರ್. ಹಾಂ ಓಕೆ. ಇಫ್ ಶಿ ಟೋಟಲ್ ಇಸ್ ನಿಮ್ಗೆ ಏನೋ ಸಲ ಎಕ್ಸ್ಪ್ಲೇನ್ ಮಾಡಿಸ್ತಾರೆ ಸರ್, ನಿಮ್ಗೆ ಮಾಡೋದು ಕಷ್ಟ ಆಗುತ್ತೆ. ಈ ಸತಿ ಕರೆಕ್ಟಾಗಿ ಮಾಡು, ಟ್ರೈ ಮಾಡೋದು ಸಮಸ್ಯೆ, ಟ್ರೈ ಮಾಡಿ. ಗೊತ್ತಾಗಿಲ್ಲ ಅಂದರೆ ಸಮಸ್ಯೆ ಇಲ್ಲ. ಕ್ವಶನ್ ನಂಬರ್ 1 ಅಂಟು ಟ್ರೈ ಮಾಡಿ. ಕ್ಲಿಯರಾ? ಹಾಂ, ಕ್ವಶನ್ ನಂಬರ್ 1 ಅಂಟು ಸರಿ ಕಷ್ಟ ಮಾಡಿ. ಬೇರೆ ಲ್ಯಾಂಗ್ವೇಜಸ್ಗಳು ಮಾಡ್ತಾ ಇದ್ದೀರಾ? ನೋಟ್ಸ್ ಬರ್ಕೊಡ್ತಾ ಇದ್ದೀರಾ? ಯಾವ್ದು ನೋಟ್ಸ್ ಬರ್ತಿದ್ದೀರಾ? ಯಾವ ಕಳಿಸಿದ್ರೆ ಇಂಗ್ಲಿಷ್ ಇಂಗ್ಲೀಷ್, ಕನ್ನಡ ಕನ್ನಡ, ಇಂಗ್ಲೀಷ್. ಸೋಷಿಯಲ್ ಏನು ಶುರು ಮಾಡಿದ್ದಾರೆ? ಸೋಷಿಯಲ್ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಬುಕ್ ಇಲ್ವಲ್ಲ, ಬುಕ್ಕಿಗೆ ಸೋಷಿಯಲ್. ಬಟ್ ಎನ್ ಸಿ ಅಲ್ಲ ಎನ್ ಸಿ ವೆಬ್ಸೈಟ್ ಇರೋ ಸೋಷಿಯಲ್ ಬೋರ್ಡ್ ನಂಬರ್ ಡೈರೆಕ್ಟ್ ಕೊಟ್ಟಿದ್ದಾರೆ ಹೌದಾ? ಏನಾರ ಇಲ್ಲಿ ಬೇಕು ಸರಿ ಅವತ್ತೇ ಬೋರ್ಡ್ ನಲ್ಲಿ ಇಷ್ಟ ನನಗೆ ಏನಾದರೂ ಸೋಷಿಯಲ್ ಸರಿ ಕೌಂಟ್ ಸರಿ. ಅದು ಸೋಷಿಯಲ್ ಕಂಪ್ನಿ ಅದೇನು ಪ್ಲಾನ್ ಮಾಡ್ಬಿಟ್ಟು ನೆಕ್ಸ್ಟ್ ಸೋಷಿಯಲ್ ಏನಾದ್ರು ಬರ್ಸಿಲ್ಲ ನೋಟ್ಸ್ ಏನಾದ್ರು ತರಬೇಕು. ನಾಳೆ ಸ್ಟಡಿ ಸೆಷನ್